ಪುರುಷಾರ್ಥ ಸಿದ್ಧೋಪಾಯ ಶಾಸ್ತ್ರ ಗ್ರಂಥ ಆಚಾರ್ಯ ಅಮೃತಚಂದ್ರ ರಚನೆ ಮಾಡಿರ್ತಕ್ಕಂಥ ಪುರುಷಾರ್ಥ ಸಿದ್ಧೋಪಾಯ ಶ್ರಾವಕಾಚಾರ ಶಾಸ್ತ್ರ ಗ್ರಂಥ. ಶ್ರಾವಕಾಚಾರ ಶಾಸ್ತ್ರ ಗ್ರಂಥಗಳು ಅನೇಕ ಇವೆ, ಅನೇಕ ಆಚಾರ್ಯರು ಬರೆದಿದ್ದಾರೆ. ನಮಗೆ ಪ್ರಮುಖವಾಗಿ ಪರಿಚಯ ಇರ್ತಕ್ಕಂಥದ್ದಂತೂ ಸಮರ್ಥ ಭದ್ರಾಚಾರ್ಯರ ರತ್ನಕರಂಡಕ ಶ್ರಾವಕಾಚಾರ. ಇದು ಕೂಡ ಪುರುಷಾರ್ಥ ಸಿದ್ಧಿ ಉಪಾಯ ಕೂಡ ಶ್ರಾವಕಾಚಾರ ಶಾಸ್ತ್ರ ಗ್ರಂಥ ಇದೆ. ಆಚಾರ್ಯ ಅಮೃತಚಂದ್ರರು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಶ್ರಾವಕಾಚಾರದೊಂದಿಗೆ ಆಧ್ಯಾತ್ಮದ ಸೂಕ್ಷ್ಮ ವಿಷಯಗಳನ್ನ ಆಚಾರ್ಯರು ಪ್ರತಿಪಾದನೆ ಮಾಡ್ತಾರೆ ಈ ಗ್ರಂಥ. ಅದು ಈ ಗ್ರಂಥದ ವಿಶೇಷವಾಗಿದೆ. 5ನೇ ಶ್ಲೋಕದಲ್ಲಿ ಆಚಾರ್ಯರು ಏನ್ ಹೇಳ್ತಾರೆ? ಆಚಾರ್ಯರು 2 ನಯಗಳ ಉಪದೇಶವನ್ನು ಯಾವ ಪ್ರಕಾರ ಮಾಡುತ್ತಾರೆ ಎಂಬುದನ್ನು ಮುಂದೆ ತಿಳಿಸುತ್ತಾರೆ. ಅಂದ್ರೆ ಈಗ 5ನೇ ಶ್ಲೋಕದಲ್ಲಿ. ಹಾಗಾದ್ರೆ ಹಿಂದೆ 4ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಉಪದೇಶ ಕೊಡತಕ್ಕಂತಹ ಆಚಾರ್ಯರಲ್ಲಿ ಅನೇಕ ಗುಣಗಳಿರ್ಬೇಕು. ಯಾಕೆಂದ್ರೆ ಯಾರು ಉಪದೇಶವನ್ನ ಕೊಡ್ತಾರೆ ಅವರು ಶಿಷ್ಯನಲ್ಲಿ ಇರತಕ್ಕಂತಹ ಅಜ್ಞಾನವನ್ನ ತಿದ್ದಲು ಸಮರ್ಥರಿರಬೇಕು. ಆ ಸಮರ್ಥರಿಲ್ಲದೆ ಹೋದ್ರೆ ಶಿಷ್ಯನ ಅಜ್ಞಾನ ದೂರವಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಉಪದೇಶವನ್ನು ಕೊಡತಕ್ಕಂತಹ ಆಚಾರ್ಯರಲ್ಲಿ ಅನೇಕ ಗುಣಗಳಿರಬೇಕು. ಅದರಲ್ಲೂ ಮುಖ್ಯವಾಗಿ ಯಾವ ಗುಣ ಇರಬೇಕು? ವ್ಯವಹಾರ ಮತ್ತು ನಿಶ್ಚಯದ ಜ್ಞಾನವಂತೂ ಮುಖ್ಯ ರೂಪದಿಂದ ಇರಬೇಕು. ನಿಶ್ಚಯ ಮತ್ತು ವ್ಯವಹಾರದ ಜ್ಞಾನವನ್ನ ಯಥಾರ್ಥವಾಗಿ ಯಾವನ್ ತಿಳ್ಕೊಂತಾನೆ ಅವನೇ ಸಮರ್ಥನಾಗಿ ಉಪದೇಶವನ್ನ ಕೊಡಬಲ್ಲ. ಅದರ ಕಥನವನ್ನ ನಾವು ವಿಸ್ತಾರವಾಗಿ ಹಿಂದಿನ 2 ಪ್ರವಚನಗಳಲ್ಲಿ ಮಾಡಿದ್ದೀವಿ. ನಿಶ್ಚಯನೈದ ಕಥನಕ್ಕೆ ಒಂದು ಪ್ರವಚನ ಆಗಿದೆ, ವ್ಯವಹಾರನೈದ ಕಥನಕ್ಕೆ ಮತ್ತೊಂದು ಪ್ರವಚನ ಕೂಡ ಆಗಿದೆ. ಇವತ್ತೇನ್ ಹೇಳ್ತಾ ಇದ್ದಾರೆ? ಆ ನಿಶ್ಚಯ ಮತ್ತು ನಯಗಳ ಉಪದೇಶ ಯಾವ ಪ್ರಕಾರ ಇದೆ ಅದನ್ನ ಇವತ್ತಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಶ್ಲೋಕ ಹೀಗಿದೆ: ನಿಶ್ಚಯಮಿಹ ಭೂತಾರ್ಥಂ ವ್ಯವಹಾರಂ ವರ್ಣಯಂತ್ಯಭೂತಾರ್ಥಂ ಭೂತಾರ್ಥ ಬೋಧ ವಿಮುಖ ಪ್ರಾಯ ಸರ್ವೋಪಿ ಸಂಸಾರ. ಹೇಳೋಣ. ನಿಶ್ಚಯಮಿಹ ಭೂತಾರ್ಥಂ ವ್ಯವಹಾರಂ ವರ್ಣಯಂತ್ಯಭೂತಾರ್ಥಂ ಭೂತಾರ್ಥ ಬೋಧ ವಿಮುಖ ಪ್ರಾಯ ಸರ್ವೋಪಿ ಸಂಸಾರ. ಅನ್ವಯಾರ್ಥ: ಇಹ ಈ ಗ್ರಂಥದಲ್ಲಿ ನಿಶ್ಚಯಂ ನಿಶ್ಚಯನಯಕ್ಕೆ, ಭೂತಾರ್ಥಂ ಭೂತಾರ್ಥ ಮತ್ತು ವ್ಯವಹಾರಂ ವ್ಯವಹಾರ ನಯಕ್ಕೆ, ಅಭೂತಾರ್ಥಂ ಅಂದ್ರೆ ಅಭೂತಾರ್ಥವೆಂದು ವರ್ಣಯಂತಿ ವರ್ಣನೆ ಮಾಡುತ್ತಾರೆ. ಪ್ರಾಯ ಭೂತಾರ್ಥ ಬೋಧ ವಿಮುಖ. ಭೂತಾರ್ಥ ಅಂದರೆ ನಿಶ್ಚಯನೈದ ಜ್ಞಾನಕ್ಕೆ ವಿರುದ್ಧವಾದ ಯಾವ ಅಭಿಪ್ರಾಯವಿದೆ ಅದು ಸರ್ವೋಪಿ ಅಂದ್ರೆ ಸಮಸ್ತವೂ ಸಂಸಾರದ ಸ್ವರೂಪವಿದೆ. ಈ ಒಂದು ಶ್ಲೋಕದಲ್ಲಿ ಇಡೀ ಜೈನಾಗಮದ ಮೂಲ ಸೂಕ್ಷ್ಮ ವಿಷಯವನ್ನು ತಿಳಿಸ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲಿ ತನಕ ಜೀವಕ್ಕೆ ಸಂಸಾರ ದಶ ಇದೆ ಅಲ್ಲಿ ತನಕ ಸಂಸಾರ ದಶಾ ಸಂಬಂಧಿ ವ್ಯವಹಾರವಂತೂ ಇದ್ದೇ ಇದೆ. ಆ ವ್ಯವಹಾರ ಸಂಸಾರ ಹೆಚ್ಚು ತಿಳ್ಕೊಳ್ಳೋ ಸಂಬಂಧಿ ಆಗಬಹುದು ಅಥವಾ ಆ ವ್ಯವಹಾರ ಸಂಸಾರ ಬಿಡಿಸ್ಕೊಳ್ಳೋ ಸಂಬಂಧಿ ಆಗಬಹುದು. ಈಗ ಅನುವ್ರತ ಮಹಾವ್ರತಗಳು ಸಂಸಾರ ಬಿಡಿಸ್ಕೊಳ್ಳೋ ಸಂಬಂಧಿ ವ್ಯವಹಾರ ಇದೆ. ರಾಗದ್ವೇಷ ವಿಷಯ ಕಷಾಯಾದಿಗಳನ್ನ ಪಂಚೇಂದ್ರಿಯ ವಿಷಯ ಭೋಗಗಳನ್ನ ಮಾಡ್ತಕ್ಕಂಥದ್ದು ಸಂಸಾರವನ್ನ ಹೆಚ್ಚಿಸಿಕೊಳ್ಳೋ ವ್ಯವಹಾರ ಇದೆ. ಆದ್ರೆ ಸಂಸಾರ ದಶೆಯಲ್ಲಿ ಇರೋವರೆಗೆ ಸಂಸಾರ ಜೀವಕ್ಕೆ ಅದರ ತತ್ಸಂಬಂಧಿ ವ್ಯವಹಾರವಂತೂ ಇದೆ. ಆದ್ರೆ ನಿಶ್ಚಯವನ್ನ ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಅದಕ್ಕೆ ಯಾವುದು ವಿರೋಧ ಇದೆ ಅದೆಲ್ಲವೂ ಸಂಸಾರವೇ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಬರೀ ಅರ್ಥನೇ ಓದಿದ್ರೆ ಈ ಗ್ರಂಥದಲ್ಲಿ ನಿಶ್ಚಯ ನಯಕ್ಕೆ ಭೂತಾರ್ಥ ಮತ್ತು ವ್ಯವಹಾರ ನಯಕ್ಕೆ ಅಭೂತಾರ್ಥವೆಂದು ವರ್ಣನೆ ಮಾಡುತ್ತಾರೆ. ಪ್ರಾಯ
ಭೂತಾರ್ಥ ಅಂದರೆ ನಿಶ್ಚಯದ ನೈಜ ಜ್ಞಾನಕ್ಕೆ ವಿರುದ್ಧವಾದ ಯಾವ ಅಭಿಪ್ರಾಯವಿದೆ ಅದು ಸಮಸ್ತವು ಸಂಸಾರ ಸ್ವರೂಪವಿದೆ. ಟೀಕಾ: ಇಹ ನಿಶ್ಚಯಂ ಭೂತಾರ್ಥಂ ವ್ಯವಹಾರಂ ಅಭೂತಾರ್ಥಂ ವರ್ಣಯಂತಿ. ಆಚಾರ್ಯರು ಈ ಎರಡೂ ನಯಗಳಲ್ಲಿ, ಯಾವ್ಯಾವುದು? ನಿಶ್ಚಯ ನಯ ಮತ್ತು ವ್ಯವಹಾರ ನಯ. ಈ ಎರಡೂ ನಯಗಳಲ್ಲಿ ನಿಶ್ಚಯ ನಯವನ್ನು ಭೂತಾರ್ಥವೆಂದು ಹೇಳಿದ್ದಾರೆ ಮತ್ತು ವ್ಯವಹಾರ ನಯವನ್ನು ಅಭೂತಾರ್ಥವೆಂದು ಹೇಳಿದ್ದಾರೆ. ಭೂತಾರ್ಥ, ಅಭೂತಾರ್ಥ. ನಿಶ್ಚಯ ನಯ ಭೂತಾರ್ಥ ಇದೆ, ವ್ಯವಹಾರ ನಯ ಅಭೂತಾರ್ಥ ಇದೆ. ಹಾಗಾದ್ರೆ ಭೂತಾರ್ಥ ಅಭೂತಾರ್ಥ ಮುಂದೆ ವರ್ಣನೆ ಮಾಡ್ತಾರೆ ಭಾವಾರ್ಥದಲ್ಲಿ. ಭೂತಾರ್ಥವೆಂಬ ಹೆಸರು ಸತ್ಯಾರ್ಥ ಎಂಬುದಾಗಿ. ಭೂತಾರ್ಥ ಅಂದ್ರೂ ಒಂದೇ, ಸತ್ಯಾರ್ಥ ಅಂದ್ರೆ ನಿಜವಾಗಿರತಕ್ಕಂಥದ್ದು, ಯಥಾರ್ಥವಾಗಿರತಕ್ಕಂಥದ್ದು, ಅದಕ್ಕೆ ಭೂತಾರ್ಥ ಅಂತ ಹೆಸರು. ಅದಕ್ಕೆ ಯಾಕೆ ಭೂತಾರ್ಥ ಅನ್ನೋ ಪದ ಬಂತು ಅಂದ್ರೆ, ಭೂತ್ ಅಂದರೆ ಯಾವುದು ಪದಾರ್ಥದಲ್ಲಿ ಇದೆಯೋ ಅದು. ಪದಾರ್ಥದಲ್ಲಿ ಇರೋದು ಯಾವುದು? ಅದರ ಗುಣ. ಪದಾರ್ಥದಲ್ಲಿ ಪದಾರ್ಥದ ಗುಣ ಇದೆ, ಜೀವದಲ್ಲಿ ಜೀವದ ಗುಣ ಇದೆ, ಜ್ಞಾನ ದರ್ಶನ ಚಾರಿತ್ರವು ಜೀವದ ಗುಣ ಇದೆ. ಆದ್ರಿಂದ ಅದು ಜೀವದ ಭೂತ್, ಅದೇ ಪದಾರ್ಥದಲ್ಲಿ ಇದೆ. ಹಾಗೆ ಸ್ಪರ್ಶರಸ ವರ್ಣ ಗಂಧಾದಿಗಳು ಉದ್ಗಲದಲ್ಲಿ ಅಂದ್ರೆ ಮ್ಯಾಟರ್ ನಲ್ಲಿ ಇರ್ತಕ್ಕಂತಹ ಗುಣ ಇದೆ. ಭೂತ್ ಅಂದ್ರೇನು? ಯಾವುದು ಪದಾರ್ಥದಲ್ಲಿ ಇದೆಯೋ ಅದು, ಮತ್ತು ಅರ್ಥ ಅಂದರೆ ಭಾವ. ಪದಾರ್ಥದಲ್ಲಿ ಯಾವುದು ಇದೆಯೋ ಅದರ ಭಾವ, ಅದಕ್ಕೆ ಭೂತಾರ್ಥ. ಅಂದ್ರೆ ಈ ಜ್ಞಾನ ಆತ್ಮನಲ್ಲಿ ಇದೆ, ಆದ್ರಿಂದ ಅದು ಇರೋದ್ರಿಂದ ಭೂತ್ ಇದೆ. ಅದರ ಭಾವ ಏನು? ತಿಳಿಯತಕ್ಕಂಥದ್ದು, ತಿಳುವಳಿಕೆ ಆಗ್ತಕ್ಕಂಥದ್ದು ಆ ಜ್ಞಾನದ ಭಾವ ಇದೆ. ಆದ್ರಿಂದ ಜ್ಞಾನ ಆತ್ಮನ ಭೂತಾರ್ಥ ಇದೆ. ಅಂದ್ರೆ ಆತ್ಮನಲ್ಲಿ ಇರತಕ್ಕಂತಹ ಸ್ವಾಭಾವಿಕ ಗುಣ ಇದೆ. ಆ ಸ್ವಾಭಾವಿಕ ಗುಣಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೀತಾರೆ? ಭೂತಾರ್ಥ ಅಂತ ಕರೀತಾರೆ. ಅದನ್ನು ಯಾವುದು ಪ್ರಕಾಶಪಡಿಸುತ್ತದೆಯೋ ಹಾಗೂ ಬೇರೆ ಯಾವುದರ ಕಲ್ಪನೆಯನ್ನು ಮಾಡುವುದಿಲ್ಲವೋ ಅದನ್ನು ಭೂತಾರ್ಥವೆಂದು ಹೇಳಿದ್ದಾರೆ. ವಸ್ತುವಿನಲ್ಲಿರ್ತಕ್ಕಂತಹ ಯಾವ ನೈಜ ಸ್ವಭಾವ ಇದೆ ಅದನ್ನ ಯಾವುದು ಪ್ರಕಾಶಪಡಿಸುತ್ತೆ ಅದನ್ನ ಏನಂತ ಕರೆದಿದ್ದಾರೆ? ಭೂತಾರ್ಥ. ಅಂದ್ರೆ ಬೇರೆ ಇದರ ಕಲ್ಪನೆಯನ್ನ ಅದರೊಳಗೆ ಮಾಡದೇ ಇರೋದು. ಅಂದ್ರೆ ಆತ್ಮನಲ್ಲಿ ಶರೀರದ ಕಲ್ಪನೆ ಮಾಡದೇ ಇರೋದು, ಅಥವಾ ಶರೀರದಲ್ಲಿ ಆತ್ಮನ ಕಲ್ಪನೆ ಮಾಡದೇ ಇರೋದು. ಅಂದ್ರೆ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯವನ್ನ ಸೇರಿಸಿ ವರ್ಣನೆ ಮಾಡೋದು, ಒಂದು ದ್ರವ್ಯದಲ್ಲಿ ಇನ್ನೊಂದನ್ನು ಸೇರಿಸಿ ವರ್ಣನೆ ಮಾಡೋದು ಯಾವುದು? ವ್ಯವಹಾರಿಕ. ಆದ್ರೆ ನಿಶ್ಚಯ ಒಂದರಲ್ಲಿ ಮತ್ತೊಂದನ್ನ ಸೇರಿಸೋದಿಲ್ಲ. ವಸ್ತು ಸ್ವಭಾವ ಹೇಗಿದೆಯೋ ಹಾಗೆ ಡೈರೆಕ್ಟ್ ಆಗಿ ನೇರವಾಗಿ ತಿಳಿಸ್ತಕ್ಕಂಥದ್ದು, ಅದು ಭೂತಾರ್ಥ ಇದೆ. ಯಾವ ರೀತಿ ಎಂದರೆ, ಸತ್ಯವಾದಿ ಸತ್ಯವನ್ನೇ ಹೇಳುವನು, ಕಲ್ಪನೆ ಮಾಡಿ ಬೇರೇನನ್ನು ಹೇಳುವುದಿಲ್ಲವೋ ಹಾಗೆ ಅದನ್ನೇ ಇಲ್ಲಿ ಹೇಳಲಾಗುತ್ತದೆ. ನಿಜವಾಗಿ ಏನಿದೆ ವಸ್ತು ಸ್ವರೂಪ, ಸತ್ಯವಂತ ಅದನ್ನ ಹಾಗೆ ಹೇಳ್ತಾನೆ. ಅದರ ಸಂಬಂಧ ಬೇರೆ ಯಾವ ಕಲ್ಪನೆಯನ್ನು ಕೂಡ ಮಾಡೋದಿಲ್ಲ. ಒಂದು ವೇಳೆ ಜೀವ ಮತ್ತು ಪುದ್ಗಲವು ಅನಾದಿ ಕಾಲದಿಂದ ಏಕಕ್ಷೇತ್ರಾವಗಾಹಿ ಸಂಬಂಧವನ್ನು ಹೊಂದಿದ್ದರೂ ಮತ್ತು ಎರಡೂ ಸೇರಿಕೊಂಡಂತೆ ಕಂಡುಬಂದರೂ ಕೂಡ ನಿಶ್ಚಯ ನಯವು ಆತ್ಮದ್ರವ್ಯವನ್ನು ಶರೀರಾದಿ ಪರದ್ರವ್ಯದಿಂದ ಬೇರೆ ಎಂದೇ ಪ್ರಕಾಶಪಡಿಸುತ್ತದೆ. ಈ ಜೀವದೊಂದಿಗೆ ಈ ಶರೀರದ ಸಂಬಂಧ ಎಷ್ಟು ಕಾಲದಿಂದಿದೆ? 40 ವರ್ಷನೋ 50 ವರ್ಷನೋ? ಅರೆ ನಾವು ಹುಟ್ಟಿದ್ದೆ ಈಗ ನಾನು ಈ ಜನ್ಮ ತಾನೆ ಬಾ 40, 50, 60 ಅನಾದಿ ಸಂಬಂಧ. ಶರೀರ ಬೇರೆ ಆಗ್ಬೋದು. ಈ ನಾವು ಮನೆಗೆ ಹೋದ್ರೆ ಈ ಶರ್ಟ್ ಬಿಸಾಕ್ತೀವಿ, ಇನ್ನೊಂದು ಶರ್ಟ್ ಹಾಕೊಳ್ಳೋದಿಲ್ಲ. ಹಾಗೆ ಆತ್ಮನಿಗೆ ಈ ಶರ್ಟು ಅಥವಾ ವಸ್ತ್ರದ ರೂಪದಲ್ಲಿ ಇಂಥ ಶರೀರ ಅನಂತ ಶರೀರಗಳ ಕಳೆದೋಗಿದೆ. ಅಂದ್ರೆ ಸಂಸಾರಾವಸ್ಥೆಯಲ್ಲಿ ಈ ಶರೀರದ ಜೊತೆ ಆತ್ಮನಿಗೆ ಇದೆ. ಎಷ್ಟರ ಮಟ್ಟಕ್ಕಿದೆ ಅಂದ್ರೆ ಎರಡು ಒಂದೇ ಏನೋ ಅನ್ನೋ ಹಾಗ. ಯಾಕೆ? ಆತ್ಮ ಅರೂಪಿ ದ್ರವ್ಯ. ಅರೂಪಿ ದ್ರವ್ಯ ಕಾಣಿಸ್ತಕ್ಕಂಥದ್ದು ಜ್ಞಾನಕ್ಕೆ ಪ್ರತ್ಯಕ್ಷ ಕಾಣಿಸ್ತಕ್ಕಂಥದ್ದು ಕೇವಲ ಜ್ಞಾನದಲ್ಲಿ.
ಯಾವುದೇ ಅರೂಪಿ ದ್ರವ್ಯ ಕೆಳಗಿನ ಜ್ಞಾನಕ್ಕೆ ಗೊತ್ತಾಗೋದಿಲ್ಲ. ಕೆಳಗಿನ ಜ್ಞಾನ ಅಂದ್ರೆ ಮತಿ, ಶ್ರುತ, ಅವಧಿ ಮತ್ತು ಮನಃಪರಿ. ಮತ್ತೆ ಕೆಳಗಿನ ಜ್ಞಾನಕ್ಕೆ ಗೊತ್ತಾಗ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು ಅಂತ ನಾವೇನ್ ಹೇಳ್ತೀವಿ, ಅದು ಕೇವಲ ಪುದ್ಗಲ ದ್ರವ್ಯ ಮಾತ್ರ. ಅದು ಪುದ್ಗಲ ದ್ರವ್ಯದ ಸ್ಥೂಲ ಅವಸ್ಥೆ ಮಾತ್ರ, ಸೂಕ್ಷ್ಮಕ್ಕೆ ಅದು ಕಾಣಲ್ಲ. ಪರಮಾಣುನ ಯಾರು ನೋಡಿದ್ದಾರೆ? ಪರಮಾಣು ಕೂಡ ಕಣ್ಣಿಗೆ ವಿಸಿಬಿಲಿಟಿ ಇಲ್ಲ, ಅಷ್ಟು ಸೂಕ್ಷ್ಮ ಇದೆ. ಈ ಗಾಳಿ ಕೂಡ ಸೂಕ್ಷ್ಮ ಇದೆ, ನಮ್ ಕಣ್ಣಿಗೆ ಕಾಣುತ್ತೆ. ಗಾಳಿ ಬೀಸೋದ್ರಿಂದ ಗಾಳಿ ಇದೆ ಈ ವಿಶ್ವಾಸ ನಮಗಾಗತ್ತೆ. ಆದ್ರೆ ಗಾಳಿಯನ್ನು ಪರಮಾಣು ನಮ್ಮ ಈ ಸ್ಥೂಲ ಚಕ್ಷುಗೆ ಕಾಣುತ್ತೇನೋ? ಕಾಣೋದಿಲ್ಲ, ಅಷ್ಟು ಫೈನ್ ಇದೆ ಅದು. ಆದ್ರೆ ನಮಗ್ ಕಾಣೋದು ಯಾವುದು? ಈಗ ಪುಸ್ತಕ ಕಾಣುತ್ತೆ, ಇವೆಲ್ಲ ಏನು ಆ ಪುಸ್ತಕದಲ್ಲೂ ಅತ್ಯಂತ ಸ್ಥೂಲ ದರ್ಶನಕ್ಕೆ ಬಂದಾಗ ಮಾತ್ರ ಇದು ಕಾಣ್ತಕ್ಕಂಥದ್ದೇ. ಆತ್ಮ ಅರೂಪಿ ದ್ರವ್ಯ, ಆದ್ರೆ ಅತ್ಯಂತ ಸೂಕ್ಷ್ಮ ವಸ್ತು ಇದೆ. ಅದು ಈ ನಮ್ಮ ಮತಿಶುದ್ಧ ಜ್ಞಾನಕ್ಕೆ, ಈ ಚರ್ಮಚಕ್ಷುವಿಗೆ ಕಾಣ್ತಕ್ಕಂಥ ವಸ್ತು ಅಲ್ಲ, ಅನುಭವಕ್ಕೆ ಗೊತ್ತಾಗತ್ತೆ. ಹೇಗೆ ಅಂತ ಕೇಳ್ಬೋದು. ಕೋಪ ಬಂದ್ರೆ ಗೊತ್ತಾಗಲ್ವ? ಪ್ರೇಮ ಗೊತ್ತಾಗಲ್ಲ ಅಲ್ವೇ? ಗೊತ್ತಾಗದೇ ಇದ್ರು ಬಹಳ ಚೆನ್ನಾಗಿತ್ತು, ಗೊತ್ತಾಗತ್ತೆ ಕೋಪ ಬಂದಿತ್ತು. ರಾಗ, ದ್ವೇಷ, ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಈ ಪರಿಣಾಮಗಳು ಏನಾಗ್ತವೆ ನಮ್ಮ ಅನುಭವಕ್ಕೆ ಗೊತ್ತಾಗತ್ತೆ ತಾನೆ? ಗೊತ್ತಾಗತ್ತೆ, ಅನುಭವಕ್ಕೆ ಆತ್ಮ ಸಿಗ್ತಾನೆ. ಆದ್ರೆ ಈ ಪುಸ್ತಕ, ಈ ಟಿವಿ ಅಥವಾ ಈ ಟೇಪ್ ರೆಕಾರ್ಡರ್ ಇವೆಲ್ಲ ಹೇಗಿದೆ ಹಾಗೆ ಕಣ್ಣಿಗೆ ಕಾಣೋದಿಲ್ಲ, ಸೂಕ್ಷ್ಮ ವಸ್ತು ಇರೋದ್ರಿಂದ, ಅರೂಪಿ ವಸ್ತು ಇರೋದ್ರಿಂದ. ಆದ್ರಿಂದ ಈ ಶರೀರ ಮತ್ತು ಆತ್ಮ ಒಂದೇ ಕ್ಷೇತ್ರದಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇದೋ ಅದು ಅಂತ ಬೇರೆ ಮಾಡಕ್ ಆಗದೆ ಇರೋ ತರ. ಈಗ ಹಾಲು ನೀರು ಎರಡು ಬೆರೆಸ್ಕೊಂಡ್ರೆ ಹಾಲು ಯಾವುದು ನೀರು ಯಾವುದು ಅಂತ ಬೇರೆ ಮಾಡೋದಕ್ಕೆ ತಿಳಿದು ಬರೋದಿಲ್ಲ, ಎಲ್ಲ ಒಟ್ಟಿಗೆ ಹಾಲಿನಂಗೆ ಕಾಣಿಸ್ತಾ ಇದೆ. ಹಾಗೇನೇನೆ ಈ ಶರೀರ ಆತ್ಮ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಎಷ್ಟರ ಮಟ್ಟಕ್ಕೆ ಆಗೋಗಿದೆ ಅಂದ್ರೆ ಆತ್ಮ ಕಂಡು ಬರೋದೇ ಇಲ್ಲ, ಶರೀರವೇ ತಾನೇ ತಾನಾಗಿ ಕಂಡು ಬರ್ತಾ ಇದೆ. ಹೌದ್ ತಾನೆ? ಹೀಗೆ ಬೆರೆಸ್ಕೊಂಡಿದೆ ಎರಡೂ ಕೂಡ. ಶರೀರಕ್ಕೂ ಆತ್ಮನಿಗೂ ಒಂದು ಪಕ್ಷ ಸಂಬಂಧ ಇದ್ರೆ ಏನ್ ಸಂಬಂಧ ಹೇಳ್ಬೋದು? ನಿಮಿತ್ತ ನೈಮಿತ್ತ ಕ್ಷೇತ್ರದ ಅಪೇಕ್ಷೆಯಿಂದ ಏಕ ಕ್ಷೇತ್ರ ಅವಗಾಹ ಸಂಬಂಧ. ಅಂದ್ರೆ ಆಕಾಶ ದ್ರವ್ಯದ ಒಂದೇ ಕ್ಷೇತ್ರವನ್ನ ಎರಡೂ ದ್ರವ್ಯಗಳು ಹೊಂದಿವೆ. ಅಂದ್ರೆ ಈ ಶರೀರ ಅನ್ನೋ ಪುದ್ಗಲ ದ್ರವ್ಯ ಮತ್ತು ಆ ಶರೀರದ ಆಕೃತಿ ಎಷ್ಟಿದೆ, ಗಾತ್ರ ಎಷ್ಟಿದೆ, ಅಂತ ಗಾತ್ರದಲ್ಲಿ ಇರತಕ್ಕಂತಹ ಸೂಕ್ಷ್ಮ ರೂಪಿ ಆತ್ಮ ದ್ರವ್ಯ, ಇವೆರಡು ಒಂದೇ ಆಕಾಶ ಪ್ರದೇಶದಲ್ಲಿ ಇವೆ. ಆದ್ರೆ ನಮ್ ಫಿಸಿಕ್ಸ್ ಹೇಳುತ್ತೆ, ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಸೇಮ್ ಪ್ಲೇಸ್ ಅಟ್ ಸೇಮ್ ಟೈಮ್ ಅಂತ. ನಮ್ದು ಯಾವಾಗ ಹೈಸ್ಕೂಲ್ ಫಸ್ಟ್ ಇಯರ್ ಓದೋವಾಗ ಫಿಸಿಕ್ಸ್ ಶುರುವಾದಾಗ ಬರುತ್ತೆ. ಅದು ಪ್ರಾಥಮಿಕ ದರ್ಜೆ. ಅದು ಮೆಟಾಫಿಸಿಕ್ಸ್ ಹೋದ್ರೆ ಅದು ಹೊರಟೋಗುತ್ತೆ. ಅದು ಈಗ ಸೂಕ್ಷ್ಮಕ್ಕೆ ಹೋದ್ರೆ ಆ ಅಡೆತಡೆ ಏನೂ ಇಲ್ಲ. ಈಗ ಈ ಹಾಲಿನಲ್ಲಿ 100 ಲೈಟ್ ಬೇಕಾದ್ರೂ ಉರಿಬಹುದು, ಒಂದೇ ಲೈಟ್ ಬೇಕಾದ್ರೂ ಉರಿಬಹುದು. ಈಗ ಒಂದು ಲೈಟ್ ಉರಿತಾ ಇದೆ ಅಂತ ಇನ್ನೊಂದು ಲೈಟ್ ಹತ್ತಿಸ್ರೆ ಅದೇನು ಅಯ್ಯೋ ಬೇರೆ ಕಡೆ ಬೆಳಕಿದೆ, ನಾನು ಪಸರಿಸ್ಕೊಳಕ್ ಅವಕಾಶ ಇಲ್ಲ ಅಂತೇನು ಆಗೋದಿಲ್ಲ. ನೀವು ಎಷ್ಟು ಮಾಡಿದ್ರು ಸೂಕ್ಷ್ಮ ಇರೋದ್ರಿಂದ ಹರಡ್ಕೊಂಡು ಹೋಗ್ತದೆ. ಆದ್ರಿಂದ ಘರ್ಷಣೆ ಅಲ್ಲ ಆಗೋದಿಲ್ಲ. ಎಲ್ಲಾಗೋದಿಲ್ಲ? ಸೂಕ್ಷ್ಮ ದಶೆನಲ್ಲಿ ಒಂದು ದ್ರವ್ಯ ಇನ್ನೊಂದು ದ್ರವ್ಯತೆ ಘರ್ಷಣೆಗೆ ಇಳಿಯೋದಿಲ್ಲ. ತಮ್ಮ ಸೂಕ್ಷ್ಮತೆಯ ಕಾರಣದಿಂದ ಆಕಾಶ ದ್ರವ್ಯದ ಒಂದೇ ಕ್ಷೇತ್ರದಲ್ಲಿ ಎಲ್ಲಾ 6 ಜಾತಿಯ ದ್ರವ್ಯಗಳು ಇರಬಹುದು ಏನು ಇವೆ. ಈಗ ಈ ರೂಮ್ ಇದೆ, ಈ ರೂಮ್ ನಲ್ಲಿ ಎಷ್ಟೋ ಸ್ಪೇಸ್ ಇದೆ, ಆಕಾಶ ದ್ರವ್ಯ. ಹೌದ್ ತಾನೆ? ಈ ರೂಮ್ ಇರೋ ಜಾಗದಲ್ಲಿ ಎಷ್ಟು ಜಾತಿಯ ದ್ರವ್ಯಗಳಿದೆ, ಎಷ್ಟು ಜಾತಿಯ ದ್ರವ್ಯಗಳಿಲ್ಲ? ಎಲ್ಲ ಇದಾವೆ. ದ್ರವ್ಯಗಳು ಇರೋದೆಷ್ಟು? ಯಾವ್ಯಾವುದು? ಜೀವ, ಉದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯ. ಉದ್ಗಲ ಮಾತ್ರ ರೂಪಿ ಇದೆ, ಮಿಕ್ಕ 5 ದ್ರವ್ಯಗಳು ಅರೂಪಿ ಇದೆ. ಜೀವವು ಅರೂಪಿ ಇದೆ. ಈ 6 ಜಾತಿಯ ದ್ರವ್ಯಗಳಲ್ಲಿ ಜೀವ ಮಾತ್ರ ಚೈತನ್ಯ ದ್ರವ್ಯ ಇದೆ, ಮಿಕ್ಕ 5 ಅಚೇತನ ಜಡ ದ್ರವ್ಯಗಳಿದೆ. ಹೌದ್ ತಾನೆ? ಹಾಗಾದ್ರೆ ದ್ರವ್ಯಗಳೆಷ್ಟಿದೆ? ಜೀವ ದ್ರವ್ಯ ಅನಂತ, ಉದ್ಗಲ ದ್ರವ್ಯ ಅನಂತಾನಂತ, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ ಒಂದೊಂದು, ಕಾಲದ್ರವ್ಯ ಲೋಕ ಪ್ರಮಾಣ ಅಸಂಖ್ಯಾತ. ಇಷ್ಟು ದ್ರವ್ಯ ಇದೆ. ಹಾಗಾದ್ರೆ ಈ ನಮ್ಮ ರೂಮನ ವ್ಯಾಪ್ತಿಯಲ್ಲಿ ಎಷ್ಟು ದ್ರವ್ಯಗಳಿವೆ? 6 ಇದೆ. ಜೀವ ದ್ರವ್ಯ ಎಷ್ಟಿದೆ? ಅನಂತಿದೆ. ನಾವು 1, 2, 3, 4, 5, 6, 7, 8, 9, 10, 20 ಜನ ಇದೀವಿ, 30 ಜನ ಇದೀವಿ, ಪ್ರಶ್ನೆ ಇಲ್ಲ. ಒಂದೊಂದು
ಶರೀರದ ಒಂದೊಂದು ಸ್ಥಾನದಲ್ಲಿ ಲಕ್ಷೋಪಲಕ್ಷ ಜೀವರಾಶಿಗಳಿದ್ದಾರೆ. ವಾಯುಕಾಯಿಕ ಜೀವ ಇದೆ, ಅಗ್ನಿಕಾಯಿಕ ಜೀವ ಇದೆ, ಅನಂತ ಜೀವರಾಶಿಗಳು ಇಲ್ಲೇ ಇದೆ. ಅನಂತ ಪುದ್ಗಲು ಕೂಡ ಇದೆ. ಧರ್ಮದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ ಕೂಡ ಇದೆ. ಅದರ ಪೋರ್ಷನ್ ಇದು ನಾವಿರತಕ್ಕಂಥ ಧರ್ಮದ್ರವ್ಯ ಒಂದು ಪೋರ್ಷನ್ ಇದೆ ಇದರಲ್ಲಿ. ಪಾರದ್ರವ್ಯವಂತೂ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಇದ್ದೇ ಇದೆ. ಆದ್ರಿಂದ ಒಂದೇ ಕ್ಷೇತ್ರದಲ್ಲಿ 6 ಜಾತಿಯ ದ್ರವ್ಯಗಳು ಇದೆ ಅಂದ ಮೇಲೆ ಶರೀರ ಮತ್ತು ಆತ್ಮ ಒಂದೇ ಕ್ಷೇತ್ರ ಸಂಬಂಧ ಹೊಂದಿರೋದ್ರಲ್ಲಿ ಯಾವ ಆಶ್ಚರ್ಯವೂ ಕೂಡ ಇಲ್ಲ. ಆದ್ರಿಂದ ಇಲ್ಲಿ ಶರೀರಕ್ಕೂ ಆತ್ಮನಿಗೂ ಇರೋ ಜೀವಕ್ಕೆ ಶರೀರದಲ್ಲಿ ಏಕತ್ವ ಬುದ್ಧಿ ಇದೆ. ಆದ್ರೆ ಬಿಡಿಸೋ ಸಂಬಂಧ ಶರೀರಕ್ಕೂ ಆತ್ಮನಿಗೂ ಏಕಕ್ಷೇತ್ರ ಅವಗಾಹ ಸಂಬಂಧ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಕಿ ದ್ರವ್ಯದ ಬಗ್ಗೆ ಇಲ್ಲಿ ತಕೊಂಡಿಲ್ಲ. ಯಾಕೆಂದ್ರೆ ಅನಾದಿ ಮಿಥ್ಯಾತ್ವ ಜೀವಕ್ಕೆ ಪ್ರಾಪ್ತಿ ಆಗ್ತಾ ಇರತಕ್ಕಂಥದ್ದು ಈ ಶರೀರ ಸಂಬಂಧವಾಗಿದೆ. ಅದರಲ್ಲಿ ನಾನಿದ್ದೇನೆ, ಅದು ನಂದಿದ್ದೇನೆ, ಅದರಿಂದ ನನಗೆ ಆತ್ಮ ಕಲ್ಯಾಣ ಆಗ್ತಿದೆ, ಅದರಿಂದ ನಾನು ಸುಖಿ ದುಃಖಿ ಇಟ್ಕೊಂಡು ಶರೀರ ಪರಿಣಾಮ ಮಾಡ್ತಾ ಇರೋದ್ರಿಂದ ಈ ಜೀವಕ್ಕೆ ಸಂಸಾರ ದೇಶ ತಪ್ಪಿಲ್ಲ. ಅದಕ್ಕೋಸ್ಕರವಾಗಿ ಶರೀರಕ್ಕೂ ಆತ್ಮನಿಗೂ ಏನ್ ಸಂಬಂಧ ಇದೆ ವಾಸ್ತವಿಕವಾಗಿ ನೋಡೋದಾದ್ರೆ, 2 ಆಕಾಶ ದ್ರವ್ಯದ ಒಂದೇ ಕ್ಷೇತ್ರದಲ್ಲಿ ಇವೆ. ಏಕ ಕ್ಷೇತ್ರ ಅವಗಾಹ ಸಂಬಂಧ ಏನ್ ಹೇಳ್ತಾರೆ ಇಲ್ಲಿ? ಒಂದು ವೇಳೆ ಜೀವ ಮತ್ತು ಪುದ್ಗಲವು ಅನಾದಿ ಕಾಲದಿಂದ ಏಕಕ್ಷೇತ್ರ ಅವಗಾಹಿ ಸಂಬಂಧ ಹೊಂದಿದ್ದರೂ ಮತ್ತು 2 ಸೇರಿಕೊಂಡಂತೆ ಕಂಡು ಬಂದರೂ ಕೂಡ ನಿಶ್ಚಯ ನಯವು ಆತ್ಮದ್ರವ್ಯವನ್ನು ಪರದ್ರವ್ಯದಿಂದ ಬೇರೆ ಎಂದು ಪ್ರಕಾಶಪಡಿಸುತ್ತದೆ. ನಿಶ್ಚಯನಯ ಶರೀರ ಅನಾದಿ ಕಾಲದಿಂದ ಜೊತೆಯಲ್ಲಿದ್ರು ಒಂದೇ ಅಂತ ಕಂಡು ಬಂದ್ರು ಕೂಡ ಎಂದೂ ಶರೀರವನ್ನ ಇದು ಆತ್ಮ ಅಂತ ನಿಶ್ಚಯನಯ ಮಾಡಿರೋದಿಲ್ಲ. ಆತ್ಮ ಶರೀರದಿಂದ ಬೇರೆ ಅಂತ ಪ್ರಕಾಶಪಡಿಸುತ್ತೆ. ಈಗ ಮೈಸೂರು ಪಾಕು ಸಿಹಿಯೋ ಕಹಿಯೋ ಹುಳಿಯೋ? ಸಿಹಿ. ಮೈಸೂರು ಪಾಕ್ ಸಿಹಿ, ನಿಶ್ಚಯವೋ ವ್ಯವಹಾರವೋ? ವ್ಯವಹಾರ. ಮೈಸೂರು ಪಾಕು ಸಾಮಾನ್ಯ ಅಪೇಕ್ಷೆ ಇದೆ ಸಿಹಿ ಅಂತ ಹೇಳಲ್ಪಡ್ತದೆ. ಮೈಸೂರು ಪಾಕ್ ಕೊಟ್ರು ಸಿಹಿ ಕೊಟ್ರು ಅಂತ ಹೇಳ್ತೀವಿ, ಹೌದಾನೆ? ಏನೇ ಫಂಕ್ಷನ್ ಮಾಡಿದ್ಯಾ ಸಿಹಿನೇ ಕೊಡಿಲ್ಲ ಅಂದ್ರೆ ಮೈಸೂರು ಪಾಕ್ ಕೊಟ್ರ ಸಿಹಿ ಬಂತು. ಆದ್ರೆ ವಾಸ್ತವಿಕವಾಗಿ ಮೈಸೂರು ಪಾಕ್ ಸಿಹಿ, ಮೈಸೂರು ಪಾಕಿನ ಕಡ್ಲೆ ಹಿಟ್ಟದ ಸಿಹಿ ಇದೆಯೋ ತುಪ್ಪದ ಸಿಹಿ ಇದೆಯೋ? ಸಕ್ಕರೆನಲ್ಲಿ ಸಿಹಿ ಇದೆ. ಆದ್ರೆ ಮೈಸೂರು ಪಾಕು ಸಿಹಿ ಮಯ ಇದೆ, ಹೌದಾನೆ? ಮುಖ್ಯತೆ ಅದರದ್ದೇ ಇದೆ, ಸಿಹಿದೇ ಇದೆ, ಸಿಹಿ ಮಯ ಇದೆ. ಆದ್ರಿಂದ ಮೈಸೂರು ಪಾಕಿನ ಸಿಹಿ ಅಂತೂ ಕೂಡ ಹೇಳಲಾಗ್ತದೆ. ಶರೀರ ಕ್ಷೇತ್ರದ ತುಂಬಾ ಆತ್ಮ ವ್ಯಾಪಿಸ್ಕೊಂಡಿದ್ದಾನೆ. ಆದ್ರಿಂದ ಶರೀರ ಕ್ಷೇತ್ರದಲ್ಲಿ ಆತ್ಮ ಮಯತೆ ಇದೆ. ಆದ್ರಿಂದ ಶರೀರವನ್ನು ನೋಡಿ ಆತ್ಮ ಜೀವ ಅಂತ ಸಂಬೋಧನೆ ಮಾಡೋ ವ್ಯವಹಾರ ಲೋಕದಲ್ಲಿ ನಡೆಯುತ್ತೆ. ಬದುಕಿರೋ ಶರೀರ, ಬದುಕಿಲ್ಲದೆ ಇರೋ ಶರೀರ ಹೇಳ್ತಾರ, ಹೇಳೋದಿಲ್ವೋ? ಬದುಕಿರೋ ಶರೀರ, ಬದುಕಿಲ್ಲದೆ ಇರೋ ಶರೀರ ಅಂತ ಹೇಳ್ತಾರ, ತಪ್ಪೋಗಿದ್ರೆ ಏನಂತಾರೆ? ಬದುಕಿಲ್ಲದೆ ಇರೋ ಶರೀರ ಅಂತಾರೆ. ಜೀವಂತವಾಗಿ ಈಗ ಇರ್ತಕ್ಕಂಥ ಸ್ಥಿತಿಯಲ್ಲಿ ಏನ್ ಹೇಳ್ತಾರೆ? ಬದುಕಿರೋ ಶರೀರ. ಪ್ರಶ್ನೆ, ಶರೀರ ಎಲ್ಲಾದ್ರೂ ಬದುಕಿದೆಯಾ ಅಂತ? ಜೀವ ಇದೆ ಇಲ್ಲ ಅಂತ. ಜೀವ ಇರೋದ್ರಿಂದ ಉಪಚಾರ ನಡೀತಿದೆ ಅಷ್ಟೇ. ಇದಂತೂ ಜಡ ಇದೆ. ಇದು ಬದುಕಿರೋದು ಯಾವಾಗ? ಅದು ಜಡವೇ ಇದೆ. ಬದುಕಿಲ್ಲದೆ ಇದ್ದಾಗ್ಲೂ ಜಡ ಇದೆ, ಆತ್ಮ ಒಳಗಡೆ ಇದ್ದಾಗ್ಲೂ ಜಡವೇ ಇದೆ. ಆದ್ರೂ ಕೂಡ ಜಡದ ಮೇಲೆ ಚೇತನದ ಆರೋಪ ಮಾಡ್ತೇವೆ. ಇದು ಬದುಕಿರೋ ಜೀವ, ಬದುಕಿರೋ ಶರೀರ. ಏನ್ ಹೇಳ್ತೀರ? ಬದುಕಿರೋ ಶರೀರ, ಬದುಕಿಲ್ದೇ ಇರೋ ಶರೀರ ಅಂದ್ರೆ ಶವ. ಹೇಳ್ತೀವೋ ಹೇಳೋದಿಲ್ವೋ? ವ್ಯವಹಾರ ಹೇಳುತ್ತೆ ಹಾಗೆ. ಆದ್ರೆ ನಿಶ್ಚಯ ಹೇಳುತ್ತೆ, ನೀ ಏನ್ ಬೇಕಾದ್ರೂ ಹೇಳ್ಕೋ. ಆದ್ರೆ ಸಿಹಿ ಮಾತ್ರ ಸಕ್ಕರೆಗೆ ಸಂಬಂಧಪಟ್ಟಿದ್ದೆ ವಿನಃ ಮೈಸೂರು ಪಾಕಿನ ತುಪ್ಪಕ್ಕೂ ಇಲ್ಲ, ಕಡಲೆ ಹಿಟ್ಟು. ಹಾಗೆ ವ್ಯವಹಾರ ಶರೀರ ಆತ್ಮ ಒಂದೇ ಅವಗಾಹ, ಏಕಕ್ಷೇತ್ರ ಅವಗಾಹ ಸಂಬಂಧ ಹೊಂದಿರುವುದನ್ನು ನೋಡಿ ಬೇಕಾದ ವ್ಯವಹಾರ ಮಾಡ್ಕೋ. ಆದ್ರೆ ನಿಶ್ಚಯ ಏನ್ ಹೇಳುತ್ತೆ? ಈ ಆತ್ಮ ಅನ್ನೋದು ಶರೀರದಿಂದ ಬೇರೆ ದ್ರವ್ಯವೇ ಇದೆ ವಿನಃ ಎಂದೂ ಕೂಡ ಅನಾದಿ ಕಾಲದಿದ್ದಿದೆ, ಒಟ್ಟಿಗೆ ಇದೆ ಎಂದ ಮಾತ್ರಕ್ಕೆ ಶರೀರ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಶ್ಚಯನಯ ವಸ್ತುವಿನ ಸ್ವಭಾವ ಹೇಗಿದೆಯೋ ಹಾಗೆ ಸ್ಥಾಪನೆಯನ್ನ ಮಾಡುತ್ತೆ. ಈ ಭಿನ್ನತೆ, ಬೇರೆ ಇರುವಿಕೆ ಮುಕ್ತ ದಶೆಯಲ್ಲಿ ಪ್ರಕಟವಾಗುತ್ತದೆ. ಆದ್ದರಿಂದ ನಿಶ್ಚಯನಯ ಸತ್ಯಾತ್ಮ. ಈ ಸಂಸಾರ ದಶೆಯಲ್ಲಿ 2 ಏಕಕ್ಷೇತ್ರವತಹ ಸಂಬಂಧ ಹೊಂದಿ ಶರೀರ ಆತ್ಮ ಒಂದೇ ಕ್ಷೇತ್ರದಲ್ಲಿ ಸೇರ್ಕೊಂಡಿವೆ.
ಹಾಗಾದ್ರೆ ಆತ್ಮ ಶರೀರ ರಹಿತನಾಗಿ ಯಾವಾಗ ಆಗ್ತಾನೆ? ಸಿದ್ಧಾವಸ್ಥೆಯಿಂದ ಯಾವಾಗ ಹೊಂದ್ತಾನೆ ಅದೇ ಕೊನೆ ಅವಸ್ಥಾ. ಆ ಅಂತಿಮ ಕೊನೆ ಅವಸ್ಥಾ ಸಮಯದಲ್ಲೇನೆ ಶರೀರದಿಂದ ಬೇರೆಯಾಗಿ ಆತ್ಮ ಸಿದ್ಧ ಪರಮೇಷ್ಠಿಯಾಗಿ ವಿರಾಜಮಾನನಾಗ್ತಾನೆ. ಆದ್ರಿಂದ ಇಲ್ಲಿ ನಿಶ್ಚಯ ನಯ ಆ ಆತ್ಮನನ್ನ ಪ್ರಕಾಶಪಡಿಸೋದ್ರಿಂದ ನಿಶ್ಚಯ ನಯವನ್ನ ಏನಂತ ಹೇಳಿದ್ದಾರೆ? ಸತ್ಯಾರ್ಥ, ಭೂತಾರ್ಥ ಅಂತ ಹೇಳಿದ್ದಾರೆ. ಈಗ ಇನ್ನು ಮುಂದಕ್ಕೆ ಹೋಗೋಣ. ಭೂತಾರ್ಥ ಆಯ್ತು, ಇನ್ನು ವ್ಯವಹಾರ. ವ್ಯವಹಾರವನ್ನು ಏನಂತ ಕರೆದ್ರು? ಅಭೂತಾರ್ಥ. ಅಭೂತಾರ್ಥವೆಂಬ ಹೆಸರು ಅಸತ್ಯಾರ್ಥದ್ದಾಗಿದೆ. ಅಂದ್ರೆ ಸತ್ಯವಲ್ಲ, ಸತ್ಯಕ್ಕೆ ವಿಪರೀತವಾದ, ಅದಕ್ಕೆ ಏನಂತ ಕರೆದಿದ್ದಾರೆ? ಅಸತ್ಯಾರ್ಥವಾಗಿದೆ. ಅಭೂತ ಅಂದರೆ ಯಾವುದು ಪದಾರ್ಥದಲ್ಲಿ ಇಲ್ಲವೋ, ಮತ್ತು ಅರ್ಥ ಅಂದರೆ ಭಾವವು, ಅದನ್ನು ಯಾವುದು ಅನೇಕ ಪ್ರಕಾರದ ಕಲ್ಪನೆ ಮಾಡಿ ಪ್ರಕಾಶ ಪಡಿಸುತ್ತದೆಯೋ ಅದನ್ನು ಅಭೂತಾರ್ಥವೆಂದು ಹೇಳಿದ್ದಾರೆ. ವಾಸ್ತವಿಕವಾಗಿ ವಸ್ತುವಿನಲ್ಲಿ ಯಾವ ಭಾವ ಇದೆ ಆ ಭಾವ ಬಿಟ್ಟು ಬೇರೆಯ ಭಾವವನ್ನ ವಸ್ತುವಿನಲ್ಲಿ ಆರೋಪ ಮಾಡಿ ಅನೇಕ ಪ್ರಕಾರದ ಕಲ್ಪನೆ ಮಾಡಿ ಯಾವುದು ಪ್ರಕಾಶ ಪಡಿಸ್ತದೆ ಅದಕ್ಕೆ ಏನಂತ ಕರೀತಾರೆ? ಅಭೂತಾರ್ಥ. ಅಭೂತಾರ್ಥ ಅಂತ ಯಾಕೆ ಹೇಳ್ತಾರೆ? ಅದು ವಸ್ತುವಿನಲ್ಲಿ ಇಲ್ಲ. ಭೂತ್ ಅಂದ್ರೆ ವಸ್ತುವಿನಲ್ಲಿ ಇರತಕ್ಕಂಥದ್ದು. ಯಾವುದು ವಸ್ತುವಿನಲ್ಲಿ ಇಲ್ಲ ಅದನ್ನ ವಸ್ತುವಿದು ಅಂತ ಹೇಳೋದು ಅಭೂತಾರ್ಥ. ಈಗ ಆತ್ಮನಿಗೆ ಧರ್ಮ ಯಾವುದು? ವೀತರಾಗ. ಹಾಗಾದ್ರೆ ವೀತರಾಗ ಧರ್ಮಕ್ಕೆ ವಿರುದ್ಧವಾಗಿರೋದು ಯಾವುದು? ರಾಗ. ಹೌದಾ? ರಾಗದಲ್ಲಿ ಎರಡು ಬ್ರಾಂಚ್ ಯಾವ್ಯಾವುದು? ಒಂದು ಶುಭರಾಗ, ಮತ್ತೊಂದು ಅಶುಭರಾಗ. ಶುಭರಾಗ, ಇನ್ನೊಂದು ಅಶುಭರಾಗ. ಶುಭರಾಗದಿಂದ ಪುಣ್ಯ ಬಂಧವು, ಅಶುಭರಾಗದಿಂದ ಪಾಪ ಬಂಧವು ಜೀವಕ್ಕಾಗ. ಮತ್ತು ಸಾಧಕ ಅವಸ್ಥೆಯಲ್ಲಿ ಧರ್ಮ ಸಾಧನೆ ಮಾಡುವಾಗ ವೀತರಾಗ ಭಾವದ ಜೊತೆಯಲ್ಲಿ ಶುಭರಾಗವು, ಉಳ್ಕೊಂಡಿರೋ ಶುಭರಾಗವು ಬರ್ತಾ ಇದೆ. ಉಳ್ಕೊಂಡಿರೋ ಶುಭರಾಗ ಬಿಟ್ಟೋಗೋದು ಯಾವಾಗ? ಅರ್ಹಂತ ದಶೆ ಪ್ರಾಪ್ತಿಯಾದಾಗ. ಅಲ್ಲಿ ತನಕ ಶುಭರಾಗ ಜೊತೆಯಲ್ಲಿ ಬರುತ್ತದೆ. ಆದ್ರೆ ಶುಭ ರಾಗ ಆತ್ಮ ವಸ್ತುವಿನ ವಾಸ್ತವಿಕ ಸ್ವಭಾವವೋ ಅಥವಾ ಅಲ್ವೋ? ಆತ್ಮ ವಸ್ತುವಿನ ವಾಸ್ತವಿಕ ಸ್ವಭಾವ. ಯಾವುದು ಬಿಟ್ಟೋಗುತ್ತೆ ಅದು ಸ್ವಭಾವ ಆಗಬೇಕಾಗ್ತದೆ. ಹೆಸರೇ ಹೇಳುತ್ತೆ ಸ್ವಭಾವ. ಸ್ವ ಅಂದ್ರೆ ತನ್ನ ಭಾವ. ವಸ್ತುವಿನ ಭಾವ ಯಾವುದಿದೆ ಅದು ವಸ್ತುವನ್ನ ಬಿಡುವುದಿಲ್ಲ. ಯಾವ ಭಾವ ವಸ್ತುವನ್ನ ಬಿಟ್ಟು ಬಿಡುತ್ತೆ ಅದು ವಸ್ತುವಿನ ಭಾವ ಇಲ್ಲ. ಹೌದು ತಾನೆ? ಭಲೆ ಅನಾದಿ ಕಾಲದ ಅನಂತ ಭವಗಳಲ್ಲಿ ಸಂಸಾರ ದಶೆಯಲ್ಲಿ ಪರಿಭ್ರಮಣ ಮಾಡುವಾಗ ಸಾಧಕ ಸಮಯದಲ್ಲೂ ಕೂಡ, ಮುನಿ ಅವಸ್ಥಾದಲ್ಲೂ ಕೂಡ, ಅರ್ಹಂತಾವಸ್ಥೆ ಪ್ರಾಪ್ತಿಯಾಗುವವರೆಗೆ ಪ್ರಶಸ್ತ ಶುಭ ಭಾವ ಒಂದಲ್ಲ ಒಂದು ರೂಪದಲ್ಲಿ ಜೀವದ ಸಂಯೋಗದಲ್ಲಿ ಬಂದೇ ಬರುತ್ತದೆ. ಬಂದ್ರೂ ಕೂಡ ಆ ಶುಭ ಭಾವ ಜೀವದ ಜೊತೆ ಇರುವುದಿದೆಯೋ ಹೊರಟೋಗೋದಿದೆಯೋ? ಯಾವುದು ಹೊರಟೋಗೋದಿದೆ ಅದು ಆತ್ಮನ ಧರ್ಮ ಆಗೋಕ್ ಸಾಧ್ಯ ಇಲ್ಲ. ಯಾವುದು ಇದೆ ಅದೇ ಆತ್ಮನ ಸ್ವಾಭಾವಿಕವಾಗಿರ್ತಕ್ಕಂತಹ ಧರ್ಮ ಇದೆ. ಹಾಗೆ ಇದ್ರೂ ಈ ತನ್ನ ಸ್ವಭಾವದ ಜೊತೆ ನಂಟು ಬೆಳೆಸ್ಕೊಂಡು ಯಾವ ಈ ಶುಭ ಭಾವ ಬರುತ್ತೆ ಅದರ ಮೇಲೆ ಧರ್ಮದ ಆರೋಪ ಮಾಡುತ್ತೆ. ವಾಸ್ತವಿಕವಾಗಿ ಅದು ಆತ್ಮನ ಧರ್ಮ ಅಲ್ಲ. ಆದರೆ ಸಾಧಕ ಅವಸ್ಥೆಯಲ್ಲಿ ಜೊತೆಯಲ್ಲಿ ಉಳ್ಕೊಂಡು ಬರುತ್ತೆ. ಅದು ಆತ್ಮನ ಧರ್ಮ ಅಲ್ಲದೆ ಇದ್ರೂ ಆತ್ಮನ ಧರ್ಮವನ್ನ ಅದರ ಮೇಲೆ ಆರೋಪ ಮಾಡಿದ್ರು. ಆರೋಪ ಸತ್ಯಾರ್ಥವೋ ಅಸತ್ಯಾರ್ಥವೋ, ಭೂತಾರ್ಥವೋ ಅಭೂತಾರ್ಥವೋ? ಅಭೂತಾರ್ಥ ಇದೆ. ಯಾಕೆ? ಅದು ವಸ್ತುವಿನ ವಾಸ್ತವಿಕ ಸ್ವಭಾವ ಅಲ್ಲ. ಜೊತೆಲಿ ಇದೆ ಅಂತ ನೀವು ಉಪಚಾರ ಮಾಡಿದ್ರಿ, ಅದ್ ಸರಿ. ಜೊತೆಲಿ ಇದಾರೆ ಅಂತ ಹೇಳಿ ಉಪಚಾರ ಮಾಡೋದು. ಈಗ ಅಟೆಂಡರು ಡಾಕ್ಟರ್ ಜೊತೆನಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವನು ಟ್ರಿಮ್ ಆಗಿ ಡ್ರೆಸ್ ಗಿಸ್ ಹಾಕೊಂಡು ಎಲ್ಲ ಸಲಕರಣೆ ಇಟ್ಕೊಂಡಿರ್ತಾನೆ. ಉಪಚಾರಕ್ಕೆ ಏನ್ ಡಾಕ್ಟ್ರೇ ಬನ್ನಿ ಅಂತ ಅವನಿಗೂ ಒಂದ್ ಸ್ವಲ್ಪ ಡಾಕ್ಟರ್ ಉಪಚಾರ ಮಾಡ್ಬೋದು. ಆದ್ರೆ ವಾಸ್ತವಿಕ ಡಾಕ್ಟರ್ ಅವನೇನು ಇಲ್ಲ. ಹಾಗೆ ಈ ಶುಭ ಭಾವ ಇದೆ ಸಾಧಕ ಅವಸ್ಥಾದಲ್ಲಿ ಇರೋದ್ರಿಂದಲೇ ಅದಕ್ಕೆ ಧರ್ಮದ ಆರೋಪವನ್ನು ಕೂಡ ಮಾಡಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಅದು ಧರ್ಮದ ಯಥಾರ್ಥ ಸ್ವರೂಪ ಅಲ್ಲ. ಆದ್ರಿಂದ ಯಾವುದು ವಸ್ತುವಿನ ಸ್ವಾಭಾವಿಕ ಸ್ವರೂಪ ಅಲ್ಲವೋ ಅದನ್ನ ವಸ್ತು ಅಂತ ಹೇಳ್ತಕ್ಕಂಥದ್ದು, ಅಂದ್ರೆ ವಸ್ತುವಿನ ಸ್ವರೂಪವನ್ನ ಅದರಲ್ಲಿ ಕಲ್ಪನೆ ಮಾಡ್ತಕ್ಕಂಥದ್ದು ಅಭೂತಾರ್ಥ ಇದೆ, ಅಸತ್ಯ.
ಅದನ್ನ ಇದು ವಿವರಿಸ್ತಾರೆ. ಏನ್ ಹೇಳ್ತಾರೆ? ಅಭೂತಾರ್ಥವೆಂಬ ಹೆಸರು ಅಸತ್ಯಾರ್ಥದ್ದಾಗಿದೆ. ಅಭೂತ ಅಂದರೆ ಯಾವುದು ಪದಾರ್ಥದಲ್ಲಿ ಇಲ್ಲವೋ, ಮತ್ತು ಅರ್ಥ ಅಂದರೆ ಭಾವವು. ಅದನ್ನು ಯಾವುದು ಅನೇಕ ಪ್ರಕಾರದ ಕಲ್ಪನೆ ಮಾಡಿ ಪ್ರಕಾಶಪಡಿಸುತ್ತದೆಯೋ ಅದನ್ನು ಅಭೂತಾರ್ಥವೆಂದು ಹೇಳಿದ್ದಾರೆ. ಹೇಗೆಂದರೆ, ಯಾವನೋ ಒಬ್ಬ ಅಸತ್ಯವಾದಿ ಪುರುಷನು, ಅಂದ್ರೆ ಸತ್ಯವನ್ನು ಸತ್ಯವಾಗಿ ನುಡಿದೇ ಇರ್ತಕ್ಕಂತಹ ಪುರುಷನು ಸ್ವಲ್ಪ ಕಾರಣ ಸಿಕ್ಕಿದರೂ ಸಾಕು ಅದನ್ನೇ ಹಿಡಿದುಕೊಂಡು ಅನೇಕ ಕಲ್ಪನೆಗಳನ್ನ ಮಾಡಿ ಅಸದೃಶವನ್ನು ಕೂಡ ಸದೃಶವನ್ನಾಗಿ ತೋರಿಸುತ್ತಾನೆ. ಯಾವುದು ಇಲ್ಲವೋ ಅದನ್ನು ಇದ್ದಂಗೆ ತೋರಿಸ್ತಾನೆ, ಅದನ್ನೇ ತಿಳಿಸುತ್ತಾನೆ. ಹೇಗೆಂದರೆ, ಜೀವ ಮತ್ತು ಪುದ್ಗಲದ ಸತ್ತೆಯು ಇರುವಿಕೆ ಭಿನ್ನವಾಗಿದ್ದರು. ಜೀವದ ಇರುವಿಕೆ ಮತ್ತು ಪುದ್ಗಲದ ಇರುವಿಕೆ ಒಂದೇನೋ ಬೇರೆ ಬೇರೆನೋ? ಬೇರೆ 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 ಬೇರೆ. ಯಾಕೆ ಬೇರೆ ಬೇರೆ? ಜೀವ ಚೈತನ್ಯ ಸ್ವರೂಪ, ಶರೀರಾದಿ ಪುದ್ಗಲ ಜಡ ಸ್ವರೂಪ. ಎರಡರ ಇರುವಿಕೆ, ಸತ್ತೆ, ಎಕ್ಸಿಸ್ಟೆನ್ಸ್ ಎರಡು ಬೇರೆ ಬೇರೆ ಇದೆ. ಹೀಗೆ ಬೇರೆ ಬೇರೆ ಇದ್ರೂ ಕೂಡ ಸ್ವಭಾವವು ಬೇರೆಯಾಗಿದ್ದರು. ವಸ್ತು ಬೇರೆ ಇದೆ, ಅವುಗಳ ಸ್ವಭಾವ ಬೇರೆ ಇದೆ. ಹೀಗಿದ್ರೂ ಕೂಡ ಪ್ರದೇಶ ಬೇರೆಯಾಗಿದ್ದರು. ಹೀಗಿದ್ದೂ ಕೂಡ ಜೀವದ ಪ್ರದೇಶ ಸೂಕ್ಷ್ಮ ಇರೋದ್ರಿಂದ ಒಂದೇ ಕ್ಷೇತ್ರದಲ್ಲಿದೆ ಅಷ್ಟೇ. ಜೀವದ ಪ್ರದೇಶ, ಪುದ್ಗಲದ ಪ್ರದೇಶ ಎರಡೂ ಒಂದೇ ಅಲ್ಲ. ಜೀವದ ಪ್ರದೇಶ ಬೇರೆ, ಪುದ್ಗಲದ ಪ್ರದೇಶ ಬೇರೆ, ಕ್ಷೇತ್ರ ಒಂದೇ. ನೋಡ್ರಿ ಎಷ್ಟು ಸೂಕ್ಷ್ಮ ಇದೆ. ಈಗ ಎಕ್ಸ್ರೇ ತೆಗಿತೀವಲ್ಲ, ಅದು ಪೆನೆಟ್ರೇಟ್ ಆಗುತ್ತೆ ಬಾಡಿನ, ಆದ್ರೆ ಬಾಡಿಗೆ ಒಂಚೂರು ಇಂಜುರಿನೂ ಕೂಡ ಏನೂ ಆಗೋದಿಲ್ಲ. ಕ್ಲೀನ್ ಆಗಿ ಫೋಟೋ ಬರುತ್ತೆ, ಅದ್ರೊಳಗೆ ಪ್ರವೇಶ ಆಗುತ್ತೆ ಬಾಡಿನಲ್ಲಿ. ಆದ್ರೆ ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ಯಾವುದನ್ನ ಅದು ಮುಟ್ಟುದು ಕೂಡ ಇಲ್ಲ. ಒಂಚೂರು ಏನೂ ಮಾಡದೆ ಒಳಗಡೆ ಪ್ರವೇಶ ಮಾಡಿ, ಹೌದ್ ತಾನೆ? ಹಾಗೇನೆ ಶರೀರ ಮತ್ತು ಆತ್ಮನ ಕ್ಷೇತ್ರ ಒಂದೇ, ಆಕಾಶ ಪ್ರದೇಶದ ಒಂದೇ ಕ್ಷೇತ್ರ ಇದ್ರೂ ಕೂಡ ಜೀವದ ಪ್ರದೇಶ ಬೇರೆ, ಶರೀರದ ಪ್ರದೇಶ ಬೇರೆ. ಸೂಕ್ಷ್ಮ ಇರೋದ್ರಿಂದ ಎರಡು ಆಕಾಶ ದ್ರವ್ಯದ ಒಂದೇ ಪ್ರದೇಶದಲ್ಲಿ ಇವೆ ಅಷ್ಟೇ. ಎರಡು ಯಾಕೆ ಬೇರೆ? ಜೀವ ದ್ರವ್ಯದ ಪ್ರದೇಶ ಚೈತನ್ಯ ಸ್ವರೂಪ ಇದೆ, ಶರೀರ ಪುದ್ಗಲ ದ್ರವ್ಯದ ಪ್ರದೇಶ ಜಡ ಸ್ವರೂಪ ಇದೆ. ಎರಡು ಒಂದೇ ಮಿಕ್ಸೆಟ್ ಆಗುದಿಲ್ಲ. ಸೂಕ್ಷ್ಮ ಇರೋದ್ರಿಂದ ಕ್ಷೇತ್ರದ ಅಪೇಕ್ಷೆಯಿಂದ ಎಷ್ಟು ಪ್ರದೇಶ ಇದೆ ಅಷ್ಟು ಪ್ರದೇಶ ತುಂಬಾ ಎರಡೂ ವ್ಯಾಪಿಸ್ಕೊಂಡಿದ್ರು. ಜೀವದ ಪ್ರದೇಶ ಚೈತನ್ಯ ರೂಪ ಇದೆ ಮತ್ತು ಶರೀರದ ಪ್ರದೇಶ ಜಡ ರೂಪವೇ ಇದೆ. ಎರಡೂ ಕೂಡ ಒಂದೇ ಇಲ್ಲ. ಹೀಗೆ ಕ್ಷೇತ್ರ ಒಂದೇ ಇದ್ರು ಪ್ರದೇಶ ಎರಡರದ್ದು ಕೂಡ ಬೇರೆ ಬೇರೆ ಇದೆ. ನೋಡಿ, ಇದು ಸೂಕ್ಷ್ಮ, ನಮ್ಮ ವೇದ ವಿಜ್ಞಾನದಿಂದಲೇ ತಿಳಿಬೇಕಿದನ್ನ. ಹೀಗಿದ್ರು ಕೂಡ ಏಕಕ್ಷೇತ್ರಾವಗಾಹ ಸಂಬಂಧದ ಕಾರಣವನ್ನೇ ಪಟ್ಟಾಗಿ ಹಿಡಿದು, ಎರಡು ಒಂದೇ ಕ್ಷೇತ್ರದಲ್ಲಿ ಇದೆ ಅಲ್ವಾ? ನಿನ್ ಬೇಕಾದೆಲ್ಲ ಇರ್ಲಿ, ಎರಡು ಒಂದು ಕ್ಷೇತ್ರದಲ್ಲಿ ಇದೆಯಾ ಇಲ್ವೋ? ಶರೀರ ಮತ್ತು ಆತ್ಮ, ಅದನ್ನೇ ಪಟ್ಟಾಗಿ ಹಿಡಿದು ಆತ್ಮ ದ್ರವ್ಯವನ್ನು ಶರೀರಾದಿ ಪರದ್ರವ್ಯದೊಂದಿಗೆ ಏಕತ್ವ ರೂಪವನ್ನು, ಅಂದ್ರೆ ಒಂದೇ ಎಂದು ಹೇಳು. ಶರೀರ ಅಂದ್ರೆ ಜೀವ, ಜೀವ ಅಂದ್ರೆ ಶರೀರ. ಈ ಜೀವ ಬದುಕೋದು ಅಂದ್ರೆ ಶರೀರವನ್ನೇ ಅವನು ಹೇಳೋದು ಜೀವ ಬದುಕೋದು ಅಂತ ಹೇಳಿ. ಅಂದ್ರೆ ಶರೀರದ ಮೇಲೆ ಜೀವದ ಆರೋಪವನ್ನ ಮಾಡೋದು, ಎರಡು ಒಂದೇ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಹೇಳ್ತದೆ ಯಾವುದು? ಅಭೂತಾರ್ಥ ವ್ಯವಹಾರಮಯ. ಮುಕ್ತ ದಶೆಯಲ್ಲಿ ಪ್ರಕಟವಾಗಿ ಬೇರೆ ಆಗ್ತದೆ. ಸಂಸಾರ ದಶೆಯಲ್ಲೆಲ್ಲ ಒಂದು 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 ಅಂತ ಹೇಳ್ಕೊಂಬರ್ತದೆ. ಯಾವುದು? ವ್ಯವಹಾರನಯ. ಮುಕ್ತ ದಶೆ ಹೋದಾಗ ಬೆಪ್ಪಾಗಿ ಸುಸ್ತಾಗಿ ಕೂತ್ಕೋತದೆ ಒಂದ್ ಕಡೆಗೆ. ಯಾಕೆ? ಪ್ರತ್ಯಕ್ಷವಾಗಿ ಅಲ್ಲಿ ಬೇರೆ ಆಗೋಗ್ಬಿಡ್ತವೆ ಶರೀರ ಮತ್ತು ಆತ್ಮ. ಪುನಃ ಒಂದು ಅಂತ ಹೇಳೋ ಪ್ರಸಂಗ ಬರೋದಿಲ್ಲ. ಎಲ್ಲಿವರೆಗೆ ಬರುತ್ತೆ ಆ ಪ್ರಸಂಗ? 14ನೇ ಗುಣಸ್ಥಾನ ಅಯೋಗಿ ಕೇವಲ ದಶೆ 13ನೇ ಗುಣಸ್ಥಾನದ ಕೊನೆವರೆಗೂ ಬರ್ತದೆ. ಅಲ್ಲಿವರೆಗೆ ಶರೀರ ಮತ್ತು ಆತ್ಮ ಒಂದೇ ಕ್ಷೇತ್ರ ಇದೆ. ಅಲ್ಲಿವರೆಗೂ ಆರೋಪ ಮಾಡ್ಕೊಂಡ್ ಬರ್ತದೆ. ಯಾವುದು? ವ್ಯವಹಾರನಯ. ಕೊನೆಯಲ್ಲಿ ಯಾವಾಗ ಪ್ರಕಟವಾಗಿ ಹೋಗ್ತದೆ ಆಗ ಅದ್ರದ್ದೇನು ನಡೆಯುವುದಿಲ್ಲ, ಅಲ್ಲಿ ನಿಂತೋಗ್ತದೆ ಅದು. ಆದ್ರಿಂದ ಏನ್ ಹೇಳ್ತಾರೆ? ಮುಕ್ತ ದಶೆಯಲ್ಲಿ ಪ್ರಕಟವಾಗಿ ಅವು ಬೇರೆಯಾಗುತ್ತವೆ. ಆಗ ವ್ಯವಹಾರ ನಯವೋ ಅಂತಹ ಅಶುದ್ಧ ಆತ್ಮನ ಅನುಭವ ಮಾಡುತ್ತಾರೆ. ಇವೆರಡೂ ಕೂಡ ಸಂಯೋಗವಾಗಿ ಅದೇ ದಶೆಯಲ್ಲಿ ಬರ್ತಾ ಇರೋದ್ರಿಂದ ಪರ್ಯಾಯದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ ಮತ್ತು ಪರಸಂಬಂಧಿ ರಾಗದ್ವೇಷ ವಿಕಾರಗಳು ಆಗ್ತಾ ಇಲ್ಲ, ಪರಿಣಾಮಗಳು ಉತ್ಪನ್ನವಾಗ್ತವೆ. ಅದನ್ನೇ ತಾನು 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 ಅನುಭವ ಮಾಡಿ. ಇವುಗಳ ಸಂಯೋಗದಿಂದ ಯಾವ ದಶೆ ಪ್ರಕಟವಾಗಿದೆ ಅಷ್ಟೇ ತಾನು ಅಂತ ಅನುಭವ ಮಾಡ್ತವೆ. ಯಾರು? ಅಜ್ಞಾನಿ ಜೀವರು ಹೇಳ್ತಾರೆ. ಕೆಲವು ಜ್ಞಾನಿ ಜೀವರು
ತನ್ನ ಬುದ್ಧಿಯಿಂದ ಶುದ್ಧ ನಿಶ್ಚಯನೈದ ಸ್ವರೂಪವನ್ನು ತಿಳಿದುಕೊಂಡು ಕರ್ಮ ಮತ್ತು ಆತ್ಮನನ್ನು ಬೇರೆ ಬೇರೆ ಸ್ವೀಕಾರ ಮಾಡ. ಅಲ್ಲಿ ಕಥಕ ಫಲ ಏನೋ, ತನ್ನ ಬುದ್ಧಿಯನ್ನ ಉಪಯೋಗಿಸಿ ಅರೆ ಇದು ಜೀವ ಇದೆ, ಇದು ಅಜೀವ ಇದೆ, ಜಿನವಾಣಿಯ ಸ್ವಾಧ್ಯಾಯ ಮನನ ಚಿಂತನದಿಂದ ತನ್ನ ಸ್ವರೂಪವನ್ನು ತನ್ನ ಜ್ಞಾನದಿಂದ ನಿರ್ಣಯ ಮಾಡಿ ಅರೆ ಯಾವುದು ಜೀವ ಇಲ್ಲ ಅಂದ್ರೆ ರಾಗಾದಿ ವಿಕಾರಗಳು ಜೀವ ಇಲ್ಲ, ಶರೀರಾದಿಗಳು ಜೀವ ಇಲ್ಲ, ಇದರಿಂದ ಬೇರೆಯಾಗಿರ್ತಕ್ಕಂತಹ ಆನಂದ ಸ್ವರೂಪ, ಸುಖ ಸ್ವರೂಪ, ಶಾಂತ ಸ್ವರೂಪ, ಜ್ಞಾನ ಸ್ವರೂಪ ಆತ್ಮ ನಾನಿದ್ದೇನೆ ಅಂತ ಹೇಳಿ ಆ ಆತ್ಮನ ಶುದ್ಧ ಭಾವನೆಯನ್ನ ಅನುಭವ ಮಾಡತಕ್ಕಂತಹ ಪುರುಷಾರ್ಥವನ್ನು ಮಾಡ್ತಾರೆ. ಏನ್ ಹೇಳ್ತಾರೆ, ಕೆಲವು ಜ್ಞಾನಿ ಜೀವರು ತನ್ನ ಬುದ್ಧಿಯಿಂದ ಶುದ್ಧ ನಿಶ್ಚಯನೈದ ಸ್ವರೂಪವನ್ನು ತಿಳಿದುಕೊಂಡು ಕರ್ಮ ಮತ್ತು ಆತ್ಮನನ್ನು ಬೇರೆ ಬೇರೆ ಸ್ವೀಕಾರ ಮಾಡುತ್ತಾರೆ. ಆಗ ನಿರ್ಮಲ ಆತ್ಮನ ಎಂಥ ಸ್ವಭಾವವು ಪ್ರಕಟವಾಗುತ್ತದೆ ಎಂದರೆ ಅದರಲ್ಲಿ ತನ್ನ ಚೈತನ್ಯ ಪುರುಷಾಕಾರವು ಪ್ರತಿಭಾಸವಾಗುತ್ತದೆ. ನಿಜವಾಗಿ ನಾನು ಹೇಗಿದ್ದೀನಿ ಅನ್ನೋದು ತನ್ನ ನಿಜ ಸ್ವಭಾವದ ಪರಿಚಯ ಸ್ಪರ್ಶ ಆದಾಗ ಗೊತ್ತಾಗುತ್ತೆ. ಕೊಬ್ಬರಿ ಮಿಠಾಯಿ ಹೇಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಅದರ ಬಗ್ಗೆ ಕಥೆ ಕೇಳಿದ್ರೆ ಅದು ಪರಿಚಯವೇ. ಕೊಬ್ಬರಿ ಮಿಠಾಯಿನ ಬಗ್ಗೆ ಕಥೆ ಕೇಳೋದು ಕೊಬ್ಬರಿ ಮಿಠಾಯಿನ ಪರಿಚಯವೇ ಇದೆ. ಅದ್ರ ಬಗ್ಗೆ ಇರತಕ್ಕಂತ ಪುಸ್ತಕ ಓದೋದು ಕೂಡ ಕೊಬ್ಬರಿ ಮಿಠಾಯಿನ ಪರಿಚಯವೇ ಇದೆ. ಆದ್ರೆ ಕೊಬ್ಬರಿ ಮಿಠಾಯಿನ ನಿಜವಾದ ಪರಿಚಯ ಆಹಾ ಎಷ್ಟು ಚೆನ್ನಾಗಿದೆ ಯಾವಾಗ ಗೊತ್ತಾಗುತ್ತೆ? ತಿಂದಾಗ ಗೊತ್ತಾಗುತ್ತೆ. ತಿನ್ನೋರಿಗೆ ಗೊತ್ತಾಗೋದಿಲ್ಲ. ಹಾಗೆ ಯಾವಾಗ ಇವನು ತನ್ನ ವಿವೇಕ ಅನ್ನೋ ಕಥಕ ಫಲವನ್ನ ಹಾಕಿ ತನ್ನ ಸ್ವರೂಪ ಕಷಾಯದಿಂದ ಸಂಯೋಗದಿಂದ ಬೇರೆ ಅಂತ ಗುರುತಿಸಿ ಅಂತರಂಗದಲ್ಲಿ ಯಾವ ತನ್ನ ಶುದ್ಧ ಚೈತನ್ಯ ಆತ್ಮ ಸ್ವಭಾವ ಇದೆ ಅದನ್ನೇ ಭಾವಿಸಿ ಅನುಭವಿಸ್ತಾನೆ. ಆಗ ಆಹಾ ನನ್ನ ಆತ್ಮ ಎಂತ ಮಹಾನ್ ಚೈತನ್ಯ ವಸ್ತು ಇದೆ, ಇದರ ಆನಂದವನ್ನು ಸವಿದೆ, ನಾನು ಅನಂತ ಭವ ಕಳ್ಕೊಂಡೆ ಅಂತ ಹೇಳಿ ನಿಜವಾದ ಆತ್ಮನ ಪರಿಚಯ ಆವಾಗ ಒಳಗಡೆ ಆಗ್ತದೆ. ಈ ಪ್ರಕಾರ ಅವನು ನಿರ್ಮಲ ಆತ್ಮನ ಸ್ವಾನುಭವ ರೂಪ ಆಸ್ವಾದನೆಯನ್ನ ಮಾಡ್ತಾನೆ. ಯಾರೋ ಜ್ಞಾನಿ. ಆದ್ದರಿಂದ ಶುದ್ಧನಯವು ಕಥಕ ಫಲ ಸಮಾನವಾಗಿದೆ. ನೋಡ್ರಿ, ಶುದ್ಧನಯ ಏನಿದೆ? ಕಥಕ ಫಲ ಸಮಾನ ಇದೆ. ಯಾಕೆ? ಬಗ್ಗಡದ ನೀರನ್ನ ತಿಳಿ ಮಾಡಬೇಕಾಗಿದ್ರೆ ಕಥಕ ಫಲ ಅಂದ್ರೆ ಈಗಿನ ಪ್ರಕಾರ ಸ್ಫಟಿಕ ಆಲಂ ಹಾಕಬೇಕು ಅಂತ ಇಟ್ಬೋದು. ಅದೇನ್ ಮಾಡುತ್ತೆ? ಬಗ್ಗಡವನ್ನೆಲ್ಲ ಹಿಡಿದು ಇಟ್ಕೊಳ್ಳುತ್ತೆ. ಏನ್ ನೀರು ಸ್ವಾಭಾವಿಕವಾಗಿದೆ ಹಾಗೆ ಅದನ್ನು ಬಿಟ್ಟು ಬಿಡುತ್ತೆ. ಹೌದಾನೆ? ಹಾಗೆ ಶುದ್ಧನಯ ಏನ್ ಮಾಡುತ್ತೆ? ಯಾವುದನ್ನು ಅಭಾವ ಮಾಡಕ್ ಹೋಗಲ್ಲ. ಯಾಕೆ? ಅಭಾವ ಮಾಡಕ್ಕೆ ಆಗೋಲ್ಲ. ವಸ್ತುವಿನಲ್ಲಿ ಪರ್ಯಾಯದಲ್ಲಿ ಮಲಿನತೆನೂ ಇದೆ, ಶಕ್ತಿ ರೂಪ ದ್ರವ್ಯದಲ್ಲಿ ಶಕ್ತಿನೂ ಇದೆ, ಎರಡೂ ಇದೆ. ಅಭಾವ ಏನ್ ಮಾಡಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೋದು? ಗೌಣ ಮಾಡ್ಬೋದು, ಗೌಣ ಮುಖ್ಯ ಮಾಡ್ಬೋದು. ಈಗ ನಮ್ಮ ಜೀವನದಲ್ಲಿ ನಮ್ಮ ಅಂತರಂಗದಲ್ಲಿ ಆತ್ಮ ಶುದ್ಧ ಇದನೋ ಅಶುದ್ಧ ಇದನೋ? ಅಶುದ್ಧ. ಶುದ್ಧ ಇದೆ. ಹೌದಾನೆ? ಮತ್ತೆ ಪರ್ಯಾಯದಲ್ಲಿ ಅವಸ್ಥದಲ್ಲಿ ನಮ್ಮ ಆತ್ಮ ಶುದ್ಧ ಇದನೋ ಅಶುದ್ಧ ಇದನೋ? ಅಶುದ್ಧ ಇದ್ದಾನೆ. ಸಂಸಾರ ರಾಗ ದ್ವೇಷ ಇತ್ಯಾದಿಗಳಲ್ಲಿ ನೀವು ವೀತರಾಗ ಶಾಂತಿ ಅನುಭವ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ಅವಸ್ಥಾದಲ್ಲಿ ಅಶುದ್ಧತೆಯೂ ಇದೆ, ಸ್ವಭಾವದಲ್ಲಿ ಶುದ್ಧತೆ ಎರಡೂ ಇದೆ. ಈಗ ನಮ್ಮ ಜೀವನದಲ್ಲಿ ನಿರಂತರ ಅನುಭವ ಏನಾಗ್ತಿದೆ? ಅಶುದ್ಧತೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅದನ್ನೇ ಮುಖ್ಯ ಮಾಡಿ ಸ್ವೀಕಾರ ಮಾಡ್ತಾ ಇದೆ. ಅಶುದ್ಧತೆಯ ಸಂಬಂಧಿ ಏನು ಪರಿಣಾಮ ಆಗ್ತಿದೆ ಅದನ್ನೇ ನಾವಾಗ ಅನುಭವ ಮಾಡೋದ್ರಿಂದ ಅಶುದ್ಧತೆಯ ಅನುಭವವೇ ಆಗುತ್ತೆ. ಒಂದು ಪಕ್ಷ ನಮ್ಮ ಜೀವನದಲ್ಲಿ ಶುದ್ಧತೆಯ ಅನುಭವ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಎರಡೂ ಇದೆ. ಪರ್ಯಾಯದಲ್ಲಿ ಅಶುದ್ಧತೆ ಇದೆ, ಸ್ವಭಾವದಲ್ಲಿ ಶುದ್ಧತೆ ಇದೆ. ಪರ್ಯಾಯದಲ್ಲಿರೋ ಅಶುದ್ಧತೆಯನ್ನು ನಮ್ಮ ದೃಷ್ಟಿಯಲ್ಲಿ ಗಮನ ಮಾಡಬೇಕು. ನಮ್ಮ ಜ್ಞಾನವನ್ನು ಸ್ವಲ್ಪ ಸೂಕ್ಷ್ಮ ಮಾಡಿ ಆಹಾ ನಾನು ಶುದ್ಧೋಹಂ ಶುದ್ಧೋಹಂ ನಿರಂಜನೋಹಂ ಅಂತೇಳಿ ಅಂತರಂಗದಲ್ಲಿ ನಾನು ಸ್ವಭಾವದಿಂದ ಶುದ್ಧ ಭೀತರಾಗ ಸ್ವಭಾವಿ ಇದ್ದೇನೆ, ನಿತ್ಯ ಪರಿಪೂರ್ಣ ಆತ್ಮ ಸ್ವಭಾವಿ ಇದ್ದೇನೆ, ಭಗವಾನ್ ಸ್ವರೂಪಿ ಇದ್ದೇನೆ ಅಂತ ಹೇಳಿ ಸ್ವರೂಪ ಏನು ಇದೆ ನೀವೇನು ಅದನ್ನ ಕಲ್ಪನೆ ಮಾಡ್ಬೇಕಾಗಿಲ್ಲ. ಇದೆ ಅದು ವಾಸ್ತವಿಕವಾಗಿ ಇರೋದನ್ನ ಸ್ವೀಕಾರ ಮಾಡ್ಬೇಕಾಗಿದೆ ಅಷ್ಟೇ. ಯಾರು ಅದನ್ನ ಆತ್ಮನಿಗೆ ಶಕ್ತಿಯನ್ನು ತುಂಬಬೇಕಾದ ಅವಶ್ಯಕತೆ ಏನೂ ಇಲ್ಲ. ಸ್ವಭಾವದಿಂದ ಸಿದ್ಧ ಇದೆ. ಹೇಗಿದೆಯೋ ಅದನ್ನ ಹಾಗೆ ಸ್ವೀಕಾರ ಮಾಡತಕ್ಕಂತಹ ಪುರುಷಾರ್ಥ ಮಾಡ್ಬೇಕಾದ್ರೆ ಈ ಅಶುದ್ಧತೆ ಏನು ಇದೆ ಅದನ್ನ ಸ್ವಲ್ಪ ಗಮನ ಮಾಡಬೇಕು. ಅದ್ರ ಕಡೆ ಲಕ್ಷ್ಯ ಕೊಡೋದನ್ನ ಬಿಡಬೇಕು, ಅದನ್ನೊಂದು ಬದಿಗಿಡಬೇಕು. ಸ್ವಭಾವದ ಶುದ್ಧತೆ ಕಡೆಗೆ ನಮ್ಮ ದೃಷ್ಟಿಯನ್ನ ತೆಗೆದುಕೊಂಡು ಹೋಗ್ಬೇಕು. ಆ ಸ್ವಭಾವದ ಶುದ್ಧತೆ ಕಡೆಗೆ ದೃಷ್ಟಿ ಹೋದ್ರೆ ದೃಷ್ಟಿಯಂತೆ ಸೃಷ್ಟಿಯಾಗುತ್ತೆ. ಅಂದ್ರೆ ಆ ದೃಷ್ಟಿಯಂತೆ ಪರ್ಯಾಯದಲ್ಲಿ ಶಾಂತಿ ಮತ್ತು ವೀತರಾಗತೆ ಆತ್ಮಾನುಭೂತಿ ಅನ್ನೋದ್ರ ಸೃಷ್ಟಿ ತನ್ನಿಂತಾನೆ ಆಗ್ತದೆ. ಆದ್ರೆ
ಅದನ್ನ ಬಿಟ್ಬಿಟ್ಟು ಆ ಶುದ್ಧತೆಯ ಪಕ್ಷವನ್ನ ಬಿಟ್ಬಿಟ್ಟು ಯಾವ್ದು ಅನಾದಿ ಕಾಲದ ನಡ್ಕೊಂಡ್ ಬಂದಿದೆ ಈ ಸಂಸಾರ ದಶೆ, ಅದನ್ನೇ ನಮ್ಮ ಜೀವನದಲ್ಲಿ ಮುಖ್ಯ ಮಾಡ್ಕೊಂಡು 24 ಗಂಟೆ ಅದೇ ನಾನು ಅದೇ ನಾನು ಅದೇ ನಾನು ಅಂತ ಅನುಭವ ಮಾಡಿದ್ರೆ ಅಶುದ್ಧವನ್ನೇ ನಾನು ಅನ್ನೋ ಮಾಡೋ ಅನುಭವದಲ್ಲಿ ಅಶುದ್ಧತೆ ಅನುಭವ ಆಗುತ್ತೋ ಶುದ್ಧತೆ ಅನುಭವ ಆಗುತ್ತೋ? ಆಟೋಮ್ಯಾಟಿಕ್ ಅಶುದ್ಧತೆ ಅನುಭವದ ಅಶುದ್ಧತೆ ಆಗುತ್ತೆ. ಈ ಸ್ಥಿತಿ ಇದೆ. ಆದ್ರಿಂದ ಇಲ್ಲಿ ಶುದ್ಧ ನಯವನ್ನ ಕಥಕ ಫಲ ಸ್ಥಾನದಲ್ಲಿ ಇಟ್ಟಿದ್ದಾರೆ ಆಚಾರ್ಯರು. ಯಾಕೆ? ಆ ಶುದ್ಧ ನಯದ ಅವಲಂಬನೆಯನ್ನು ಯಾವಾಗ ಜೀವಿ ಮಾಡ್ತಾನೆ, ಅವನು ಸಂಸಾರದಲ್ಲಿ ಇರ್ತಕ್ಕಂತಹ ತನ್ನ ಅಶುದ್ಧತೆ ಕಡೆಯನ್ನ ಗೌಣ ಮಾಡಿ ಅದನ್ನ ಅದುಮಿಟ್ಟು ಶುದ್ಧತೆಯನ್ನು ದರ್ಶನ ಮಾಡ್ತದೆ. ನೀನು ಈ ರಾಗದ್ವೇಷ ರೂಪಿ ಸಂಸಾರಿ ಜೀವಿ ಅಲ್ಲ. ನೀ ಮನುಷ್ಯ ಗತಿನಲ್ಲಿದೆಯಾ ನಿಜ, ಮನುಷ್ಯ ಶರೀರ ಇದೆ ನಿಜ, ಮನುಷ್ಯ ಸಂಬಂಧಿ ಕಷಾಯಗಳು ನಿನಗೆ ಆಗ್ತಿವೆ ನಿಜ, ಆದರೆ ನೀ ಮನುಷ್ಯ ಅಲ್ಲ, ನೀ ನಾರಕಿ ಅಲ್ಲ, ನೀ ದೇವನಲ್ಲ, ನೀ ತಿರ್ಯಂಚನಲ್ಲ, ನೀನು ದರ್ಶನ ಜ್ಞಾನ ಚಾರಿತ್ರ ಸ್ವರೂಪಿ ಪರಮ ವೀರ್ಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಚೈತನ್ಯ ವಸ್ತು ಪರಮಾತ್ಮ ಇದ್ದೀಯೇ ಅಂತ ಸ್ಥಾಪನೆ ಮಾಡುತ್ತೆ. ಯಾವುದು? ಶುದ್ಧನಯ. ಹೇಗೆ ಕಥಕ ಫಲ ಬಗ್ಗಡವನ್ನ ಹಿಡಿದಿಟ್ಟು ತಿಳಿನೀರನ್ನ ಮೇಲೆ ತಂದು ಕೊಡುತ್ತೋ, ಹಾಗೆ ಶುದ್ಧನಯವನ್ನ ಅವನ ಆಶ್ರಯ ಮಾಡ್ತಾನೆ. ಅವನಿಗೆ ಸಂಸಾರ ಸಂಬಂಧಿ ಇರತಕ್ಕಂತಹ ರಾಗದ್ವೇಷ ಶುಭವೇ ಆಗಲಿ ಅಶುಭವೇ ಆಗಲಿ ಎರಡನ್ನು ಒಂದು ಬದಿಗಿಟ್ಟು ಆತ್ಮನಲ್ಲಿ ಸ್ವಾಭಾವಿಕವಾದ ಲಕ್ಷಣ ಏನಿದೆ, ಸ್ವರೂಪ ಏನಿದೆ, ಚೈತನ್ಯ ಪರಮಾತ್ಮ ವಸ್ತು ಏನಿದೆ, ಅದರ ದರ್ಶನವನ್ನ ಮಾಡ್ತದೆ. ಯಾವುದು? ಶುದ್ಧನಯ. ಆದ್ರಿಂದ ಆತ್ಮಾನುಭೂತಿಯಾಗಬೇಕಾಗಿದ್ರೆ ಶುದ್ಧನಯದ ಆಶ್ರಯಕ್ಕೆ ಹೋಗದೆ ವಿಧಿ ಇಲ್ಲ. ಅನಾದಿ ಕಾಲದಿಂದ ಶುದ್ಧನಯದ ಪಕ್ಷಕ್ಕೆ ನಾವು ಬರದೇ ಇರೋದ್ರಿಂದಲೇ ನಮಗೂ ನಿಮಗೂ ಇವತ್ತು ಈ ಸಂಸಾರ ದಶೆ ನಡೀತಾ ಇರ್ತಕ್ಕಂಥದ್ದು. ಈಗಲಾದರೂ ಶುದ್ಧನಯದ ಪಕ್ಷಕ್ಕೆ ಬಂದು ಈ ಬಾಕಿದೇನಿದೆ ಸಂಸಾರದಲ್ಲಿ, ಯಾವ ಸಂಸಾರ ಸುಖಭೋಗಗಳು ಅಂತ ಹೇಳ್ತೇವೆ, ಅನಂತ ಭವಗಳಲ್ಲಿ ಭೋಗಿಸಿ ಆಗಿದೆ, ಅದರಗೆ ಇರ್ತಕ್ಕಂತಹ ಲಕ್ಷ್ಯವನ್ನ ತಿಳ್ಕೊಂಡು ಗೌಣ ಮಾಡಿ ಶುದ್ಧನಯದ ಮುಖ್ಯತೆಯಿಂದ ತನ್ನ ಆತ್ಮನನ್ನ ನೋಡತಕ್ಕಂತಹ ತಿಳಿಯತಕ್ಕಂತಹ ಕಲೆಯನ್ನ ಸಂಸ್ಕಾರವನ್ನ ಯಾವನು ರೂಢಿಸ್ಕೊಳ್ತಾನೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ರೂಪ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ತದೆ. ಅಲ್ಲಿಂದ ಮೋಕ್ಷ ಮಾರ್ಗದ ಪ್ರಾಪ್ತಿ ಜೀವಕ್ಕೆ ಆಗ್ತದೆ. ಅದನ್ನ ಇಲ್ಲೇನ್ ಹೇಳ್ತಾರೆ, ಈ ಪ್ರಕಾರ ಅವನು ನಿರ್ಮಲ ಆತ್ಮನ ಸ್ವಾನುಭವ ರೂಪ ಆಸ್ವಾದನೆ ಮಾಡುತ್ತಾನೆ. ಆದ್ದರಿಂದ ಶುದ್ಧ ನಯವು ಕಥಕ ಫಲ ಸಮಾನವಾಗಿದೆ. ಅದರ ಶ್ರದ್ಧೆಯಿಂದಲೇ ಸರ್ವಸಿದ್ಧಿಯ ಶುದ್ಧನಯದ ಪಕ್ಷಕ್ಕೆ ಬಂದ್ಬಿಡಿ, ತನ್ನಿಂತಾದನೆ ಉಳ್ಕೊಂಡಿರೋ ರಾಗಾದಿಗಳು ವ್ಯವಹಾರ ಪಕ್ಷದಲ್ಲಿ ಹೇಗೆ ಬರಬೇಕು ಹಾಗೆ ರೂಪಿಸ್ಕೊಡ್ತಾ ಹೋಗ್ತಾರೆ. ಶ್ರಾವಕನಾಗಿದ್ರೆ ಅಣುವ್ರತ ರೂಪದಲ್ಲಿ, ಮುನಿ ಆಗಿದ್ರೆ ಮಹಾವ್ರತ ರೂಪದಲ್ಲಿ ತನ್ನಿಂತಾನೇ ಪರಿಣಮಿಸ್ತಾ ಹೋಗ್ತದೆ ವ್ಯವಹಾರ ನಯದಲ್ಲಿ. ಯಾಕಂದ್ರೆ ಉಳ್ಕೊಂಡಿರೋ ರಾಗ ಆ ಪ್ರಕಾರ ಪರಿಣಮಿಸ್ಲೇಬೇಕು, ಅದಕ್ಕೆ ಇನ್ನೇನು ವಿಧಿನೇ ಇಲ್ಲ. ಯಾಕಂದ್ರೆ ವಿಷಯ ಗೊತ್ತಾದ ಮೇಲೆ ಆನಂದವನ್ನು ಅನುಭವಿಸೋದು, ವೀತರಾಗತೆಯನ್ನು ಅನುಭವಿಸೋದು ನನ್ನ ಸ್ವಭಾವ ಅಂತ ಗೊತ್ತಾದ ಮೇಲೆ ಯಾವುದೇ ರಾಗವನ್ನ ಭೋಗಿಸುವ ಭಾವ ಜೀವಕ್ಕೆ ಉಂಟಾಗೋದಿಲ್ಲ. ಒಂದು ಪಕ್ಷ ರಾಗ ಇರೋದಾದ್ರೆ ಅಶುಭ ರಾಗಕ್ಕಂತೂ ಜೀವ ಪ್ರವೃತ್ತಿನೇ ಆಗುದು. ಯಾಕಂದ್ರೆ ತೀವ್ರ ಸ್ವರೂಪ ಇದೆ. ಉಳ್ಕೊಂಡಿರೋ ಶುಭರಾಗ ಪ್ರವೃತ್ತಿ ಏನಿದೆ ಅದನ್ನು ಕೂಡ ಭೋಗಿಸುವ ಪರಿಣಾಮ ಮಾಡೋದಿಲ್ಲ. ಅಶುಭದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ ಜಪ ತಪ ಧ್ಯಾನ ಆರಾಧನೆ ಇತ್ಯಾದಿಗಳಲ್ಲಿ ನಿಂತು ಆ ವ್ಯವಹಾರ ಚಾರಿತ್ರವನ್ನ ರೂಢಿಸ್ಕೊಳ್ಬೇಕು. ಹೀಗೆ ಶುದ್ಧನಯದ ಪಕ್ಷಕ್ಕೆ ಬಂದ್ರೆ ಆಟೋಮ್ಯಾಟಿಕ್ ವ್ಯವಹಾರ ನಯದ ಪಕ್ಷವೂ ಕೂಡ ಉಪಸ್ಥಿತವಾಗ್ತದೆ. ಅದು ಬಿಟ್ಟು ಯಾವಾಗ ಹಂತದಲ್ಲಿ ಶುದ್ಧತೆ ಹೆಚ್ಚಿದಾಗ ಯಾವಾಗ ಬಿಟ್ಟು ಹೋಗ್ಬೇಕೋ ತಾನೇ ಜಾರ್ಕೊಳ್ಳುತ್ತೆ. ಇವನೇನಾದ್ರೂ ಬಿಡಬೇಕು ಅಂತ ಬಿಡಬೇಕಾದ ಪ್ರಶ್ನೆ ಇಲ್ಲ. ಶುದ್ಧನಯವನ್ನು ಹಿಡ್ಕೊಂಡ್ರೆ ಸಾಕು, ಒಳಗಡೆ ಹೋದ ತಕ್ಷಣ ಹೊರಗಡೆದು ಡಿಸ್ಕನೆಕ್ಟ್ ಆಗುತ್ತೆ. ಒಳಗಡೆಯಿಂದ ಪುರುಷ ಅಂತ ಕಡಿಮೆಯಿಂದ ಹೊರಕ್ಕೆ ಬಂದ್ರೆ ತಾನೇ ವ್ಯವಹಾರ ನಯ ಶುರುವಾಗುತ್ತೆ ಜೀವನಕ್ಕೆ. ಈ ಪ್ರಕಾರ ಒಳಗಡೆ ಬಿಟ್ಟು ಹೊರಕ್ಕೆ ಬಂದ್ರೆ ಯಾವ ಪ್ರಕಾರ ವ್ಯವಹಾರ ಇದೆ, ಶುಭರಾಗ ಇದೆ, ಅದು ವ್ಯವಹಾರ ನಯದ ವಿಷಯ ಇದೆ. ಒಳಕ್ ಹೋದ್ರೆ ಯಾವ್ದು ಅನುಭವ ಆಗುತ್ತೆ, ಶಾಂತಿ ಅನುಭವ ಆಗುತ್ತೆ, ಅದು ಶುದ್ಧ ನಯದ ವಿಷಯ ಇದೆ. ಈ ಪ್ರಕಾರ ವಸ್ತು ಸ್ವಭಾವ ಇದೆ. ಅದ್ರಿಂದ ಏನ್ ಹೇಳ್ತಾರೆ, ಅದರ ಶ್ರದ್ಧೆಯಿಂದಲೇ ಸರ್ವಸಿದ್ಧಿಯಾಗುತ್ತದೆ. ಈಗ ಮುಂದೆ ಏನ್ ಹೇಳ್ತಾರೆ, ಒಂದು ಪಕ್ಷ ನಿಶ್ಚಯನಯದ ಶ್ರದ್ಧಾನ ಒಂದರಿಂದಲೇ ಸರ್ವಸಿದ್ಧಿಯಾಗುವುದಾದರೆ ಆಚಾರ್ಯರು ವ್ಯವಹಾರ ನಯದ ಉಪದೇಶವನ್ನು ಏಕೆ ಮಾಡಿದ್ದಾರೆ? ಶುದ್ಧನಯದ ಮುಖ್ಯತೆಯಿಂದ ವರ್ಣನೆ ಬಂತಲ್ಲ, ಇವನು ಪ್ರಶ್ನೆ ಮಾಡ್ತಾನೆ ಶಿಷ್ಯ, ಏನು ಒಂದು ಪಕ್ಷ ನಿಶ್ಚಯನಯದ ಶ್ರದ್ಧಾನ ಒಂದರಿಂದಲೇ ಎಲ್ಲ ಆಗೋದಾಗಿದ್ದ ಪಕ್ಷಕ್ಕೆ ಆಚಾರ್ಯರು ವ್ಯವಹಾರ ನಯದ ಉಪದೇಶವನ್ನ ಏಕೆ ಮಾಡಿದ್ದಾರೆ? ಅದರ ಉತ್ತರ ಅರ್ಥವನ್ನು ಈ ಗಾಥೆಯಲ್ಲಿ ತಿಳಿಸಿದ್ದಾರೆ. ಈಗ ಯಾವ ಶ್ರೋತೃವು ಗಾಥಾದಲ್ಲಿ ಹೇಳಿರುವ ಅರ್ಥದ ಉಪದೇಶವನ್ನು ಅಂಗೀಕಾರ ಮಾಡಲು ಯೋಗ್ಯನಿಲ್ಲ ಅವನ ಕಥನ ಮಾಡ್ತಾನೆ. ಮೇಲಿನ ಗಾಥಾದಲ್ಲಿ ನಿಶ್ಚಯ ನಯ ಒಂದೇ ಯೋಗ್ಯವಾಗಿದ್ರೂ ಕೂಡ ವ್ಯವಹಾರ ನಯದ ಉಪದೇಶವನ್ನು ಯಾಕೆ ಕೊಟ್ರು?
ಯಾವ ಪ್ರಕಾರ ನಿಶ್ಚಯ ಬಿಟ್ಟೋದ್ರೆ ಉಳಿದಿರತಕ್ಕಂತಹ ರಾಗ ಯಾವ ರೀತಿಯಲ್ಲಿ ಅಶುಭವನ್ನು ತಪ್ಪಿಸಿಕೊಂಡು ಧರ್ಮಕ್ಕೆ ನಿಮಿತ್ತವಾಗತಕ್ಕಂತಹ ಶುಭರಾಗದಲ್ಲಿ ಪರಿಣಮಿಸ್ತದೆ, ಅದರ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೋಸ್ಕರ ವ್ಯವಹಾರವನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಇಲ್ಲದೆ ಇದ್ರೆ ಈ ಕಡೆ ಏಕ್ದಮ್ ನಿಶ್ಚಯ ಬಿಟ್ಬಿಟ್ಟು ಎಲ್ಲಿ ಹೊಟ್ಟಾಗ್ತಾನೆ ಅವನು, ಅಶುಭಕ್ಕೆ ಹೊರಟಾಗ್ತಾನೆ. ಅದರಿಂದ ಅದರ ಪ್ರವೃತ್ತಿಯನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಯಾವನಲ್ಲಿ ನಿಶ್ಚಯ ಇದೆ ಅವನ ಸಹಜವಾಗಿಯೇ ವ್ಯವಹಾರ ನಯ ಇದೆ. ನಿಶ್ಚಯ ಆಭಾಸಿ ಮಿಥ್ಯಾ ದೃಷ್ಟಿಗೆ ಹಾಗಾಗೋದು. ನಿಶ್ಚಯ ಹೀಗಿದೆ ಅಂತ ಹೇಳಿ ವ್ಯವಹಾರ ನಯವನ್ನ ಬಿಟ್ಟು ಬಿಡ್ತಾನೆ. ಈ ಕಡೆ ನಿಶ್ಚಯವೂ ಇಲ್ಲ, ಆ ಕಡೆ ವ್ಯವಹಾರ ನಯವೂ ಇಲ್ಲ. ನೀವು ಹೇಳಿದಾಗ ಅಶುಭಕ್ಕೆ ಹೋಗಿ ದುರ್ಗತಿಗೆ ಹೋಗ್ಬೇಕಾದಂತಹ ಸ್ಥಿತಿ ಬರುತ್ತೆ. ಅದಕ್ಕೋಸ್ಕರವಾಗಿ ಯಾವ ಪ್ರಕಾರ ವ್ಯವಹಾರ ನಯ ಇದೆ ಅದನ್ನು ಕೂಡ ಹೇಳಿದ್ದಾರೆ. ಈಗ ಯಾವ ಶ್ರೋತೃ ಗಾಥಾದಲ್ಲಿ ಹೇಳಿದ ಅರ್ಥದ ಉಪದೇಶವನ್ನು ಅಂಗೀಕಾರ ಮಾಡಲು ಯೋಗ್ಯನಿಲ್ಲ ಅವನ ಕಥನ ಮಾಡ್ತಾನೆ. ಸರಿಯಾಗಿ ತಿಳ್ಕೊಳ್ದೆ ಇದ್ರೆ ಏನ್ ತೊಂದರೆ ಆಗುತ್ತೆ. ತಿಳ್ಕೊಳ್ದೆ ಇದ್ದ ಮೇಲೆ ಯಾವ ಶ್ರೋತೃ ಅಂದ್ರೆ ಕೇಳ್ತಕ್ಕಂಥವನು ಇದನ್ನ ಅಂಗೀಕಾರ ಮಾಡಲು ಯೋಗ್ಯ ಇಲ್ಲ. ಆ ಮಾತನ್ನ ಶ್ಲೋಕ 6ರಲ್ಲಿ ಹೇಳ್ತಾರೆ. ಶ್ಲೋಕ 6 ಏನು ಹೇಳುತ್ತೆ? ಅಬುಧಸ್ಯ ಬೋಧನಾರ್ಥಂ ಮುನೀಶ್ವರಾಃ ದೇಶಯಜ್ಞ ಭೂತಾರ್ಥಂ ವ್ಯವಹಾರಮೇವ ಕೇವಲ ಮವೈತಿ ಯಸ್ತಸ್ಯ ದೇಶನಾ ನಾಸ್ತಿ. ಹೇಳೋಣ. ಅಬುಧಸ್ಯ ಬೋಧನಾರ್ಥಂ ಮುನೀಶ್ವರಾಃ ದೇಶಯಜ್ಞ ಭೂತಾರ್ಥಂ ವ್ಯವಹಾರಮೇವ ಕೇವಲ ಮಮೈತಿ ಯಸ್ತಸ್ಯ ದೇಶನಾ ನಾಸ್ತಿ. ಅನ್ವಯ ಅರ್ಥ ಹೀಗಿದೆ. ಮುನೀಶ್ವರಾಃ ಗ್ರಂಥಕರ್ತರಾದ ಆಚಾರ್ಯರು ಬೋಧನಾರ್ಥಂ ಜ್ಞಾನ ಉತ್ಪನ್ನ ಮಾಡುವುದಕ್ಕಾಗಿ ಅಭೂತಾರ್ಥಂ ವ್ಯವಹಾರ ನಯದ ದೇಶಯಂತಿ ಉಪದೇಶ ಮಾಡುತ್ತಾರೆ. ಮತ್ತು ಯಾವ ಜೀವವು ಕೇವಲ ವ್ಯವಹಾರಂ ಏವ ವ್ಯವಹಾರ ನಯವನ್ನೇ ಅವೈತಿ ತಿಳಿಯುತ್ತಾನೆ, ಸಸ್ಯ ಅವನಿಗೆ ಅಂದ್ರೆ ಆ ಮಿಥ್ಯಾದೃಷ್ಟಿ ಜೀವಕ್ಕೋಸ್ಕರ ದೇಶನ ಉಪದೇಶ ನಾಸ್ತಿ ಇರುವುದಿಲ್ಲ. ತುಂಬಾ ಚೆನ್ನಾಗಿದೆ ಈ ಶ್ಲೋಕ. ಏನ್ ಹೇಳ್ತಾರೆ ಬರೀ ಅರ್ಥನೇ ಗೊತ್ತೇನೆ. ಗ್ರಂಥಕರ್ತರಾದ ಆಚಾರ್ಯರು ಜ್ಞಾನ ಉತ್ಪನ್ನ ಮಾಡುವುದಕ್ಕಾಗಿ ವ್ಯವಹಾರ ನಯದ ಉಪದೇಶ ಮಾಡುತ್ತಾರೆ. ಮತ್ತು ಯಾವ ಜೀವವು ಕೇವಲ ವ್ಯವಹಾರ ನಯವನ್ನೇ ತಿಳಿಯುತ್ತಾನೆ ಅವನಿಗೆ ಅಂದರೆ ಆ ಮಿಥ್ಯಾದೃಷ್ಟಿ ಜೀವಕ್ಕೋಸ್ಕರ ಉಪದೇಶ ಇರುವುದಿಲ್ಲ. ಆ ವ್ಯವಹಾರನೇ ನಿಜ ತಿಳ್ಕೊತಾನ ಅವನು. ವ್ಯವಹಾರ ಯಾಕೆ ಮಾಡ್ಲಾಗ್ತದೆ? ತಿಳಿಸೋಕೋಸ್ಕರವಾದ ಮಾಡಲಾಗ್ತದೆ. ಈಗ ಬರೀ ಆತ್ಮನ ಅನುಭವಿಸು ಆತ್ಮ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋನಿಗೆ ಆತ್ಮನ ಅನುಭವಿಸೋದೇ. ಹೌದಾ? ಆತ್ಮ ತಿಳ್ಕೊಂಡು ಅದ್ರ ಪರಿಚಯ ಆದವನು ಅದ್ರ ಅನುಭವ ಮಾಡ್ಬೋದು. ಬರೀ ಆತ್ಮಾನುಭವ ಮಾಡ್ಕೋ. ಆತ್ಮ ಅಂದ್ರೆ ಏನೋ ಗೊತ್ತಿಲ್ವಲ್ಲ, ಅವನ ಆತ್ಮನ ಅನುಭವ ಮಾಡ್ಕೊಳ್ಳೋದು ಹೇಗೆ? ಹಾಗಾದ್ರೆ ಆತ್ಮ ಅಂದ್ರೆ ಏನು ಅನ್ನೋ ತಿಳಿಸೋದು ಹೇಗೆ? ಆತ್ಮ ಅಂದ್ರೆ ಏನು ತಿಳಿಸಬೇಕಾಗಿದೆ? ವ್ಯವಹಾರ ಬೇಕು. ವ್ಯವಹಾರ ಇಲ್ಲದೆ ತಿಳಿಸೋ ಪ್ರಶ್ನೆನೇ ಬರೋದಿಲ್ಲ. ಹೇಗೆ? ತಿಳಿಯುವವನು ಆತ್ಮ. ನಾವೆಲ್ಲ ತಿಳಿತಾ ಇದ್ದೀವಿ. ಅದ್ರ ತಿಳುವಳಿಕೆ ಆಗ್ತಾ ಇರೋದು ಆತ್ಮನಿಗೆ. ಅದ್ರ ತಿಳಿಯತಕ್ಕಂಥವನು ಆತ್ಮ. ಸುಮ್ಮನೆ ಆತ್ಮ ಅಂದ್ರೆ ಆತ್ಮನ ಪರಿಚಯ ಆಗೋಲ್ಲ. ತಿಳಿಯುವವನು ಆತ್ಮ, ನೋಡುವವನು ಆತ್ಮ, ಸುಖ ದುಃಖಗಳ ಅನುಭವ ಆಗುವುದು ಆತ್ಮ ಅಂದಾಗ ಅದು ಆತ್ಮ ಇದೆ. ಗೊತ್ತಾಗೋದಿಲ್ಲ. ಹಾಗೆ ಆತ್ಮನಲ್ಲಿರತಕ್ಕಂತ ಅನಂತ ಗುಣಗಳನ್ನ ಭೇದ ಕಲ್ಪನೆ ಮಾಡಿ, ಯಾಕೆ ತಿಳಿಯೋದು ಒಂದು ಗುಣ ಇದೆ, ಶ್ರದ್ಧೆ ಮಾಡೋದು ಮತ್ತೊಂದು ಗುಣ ಇದೆ, ಅನುಭವಿಸೋದು ಮೊದಲೊಂದು ಗುಣ ಇದೆ. ಹೀಗೆ ವಸ್ತುವಿನಲ್ಲಿ ಇರತಕ್ಕಂತ ಅನಂತ ಗುಣಗಳನ್ನ ಒಂದೊಂದು ವಸ್ತುವನ್ನ ಆತ್ಮ ಅಂತ ಸಂಬೋಧನೆ ಮಾಡುವುದು. ಆ ವಾಸ್ತವಿಕ ಆತ್ಮ ಒಂದೇ ಗುಣ ಸಂಪನ್ನನೋ ಅನಂತ ಗುಣ ಸಂಪನ್ನನೋ? ಅನಂತ ಗುಣ ಸಂಪನ್ನ ಇದ್ರು ಒಂದು ವಸ್ತುವೋ ಅನಂತ ವಸ್ತುವೋ? ನೋಡ್ರಿ, ಅನಂತ ಗುಣ ಸಂಪನ್ನ ಇದೆ, ಆದ್ರೂ ವಸ್ತು ಅನಂತ ಇಲ್ಲ. ವಸ್ತು ಒಂದೇ, ಅಖಂಡ ಅಭೇದ ಇದೆ. ಆ ಅಖಂಡ ಅಭೇದ ಆತ್ಮನನ್ನ ಆತ್ಮ ಅಂದ್ರೆ ಏನು ಅರ್ಥವಾಗೋಗಿಲ್ಲ ಸಾಮಾನ್ಯ ಜೀವಕ್ಕೆ. ಆ ಆತ್ಮನನ್ನು ತಿಳ್ಕೋಬೇಕಾಗಿದ್ರೆ ನೋಡು, ಆತ್ಮನಲ್ಲಿ ಜ್ಞಾನ ಶಕ್ತಿ ಇದೆ, ತಿಳಿಯುವ ಕ್ರಿಯೆ ಆಗ್ತದೆ. ಆದ್ರೂ ತಿಳಿಯುವವನು ಆತ್ಮ, ನೋಡುವವನು ಆತ್ಮ,
ಸುಖದ ಅನುಭವ ಆಗುವುದು ಆತ್ಮ. ಹೀಗೆ ಬಿಡಿಸಿ 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 ಹೇಳಿದಾಗ ಆತ್ಮನ ಪರಿಚಯ ಜೀವಕ್ಕೆ ಆಗುತ್ತೆ. ಅಖಂಡ ವಸ್ತುವಿನಲ್ಲಿ ಒಂದು ಗುಣವನ್ನ ಆತ್ಮ ಅಂತ ಹೇಳಿ ಭೇದ ಕಲ್ಪನೆ ಮಾಡೋದು ವ್ಯವಹಾರನಯದ ವಿಷಯ. ಆ ಭೇದವನ್ನ ಗೌಣ ಮಾಡಿ ಅನಂತ ಗುಣಗಳಿದ್ರು ಆತ್ಮ ಅಖಂಡ ಅಭೇದ ಶುದ್ಧ ಒಂದೇ ವಸ್ತು ಸ್ವೀಕಾರ ಮಾಡೋದು ನಿಶ್ಚಯನಯದ ವಿಷಯ. ಸೊ ಈ ವ್ಯವಹಾರವನ್ನ ಯಾಕೆ ತಿಳಿಸಲಾಗ್ತದೆ? ವಸ್ತುವಿನ ಪರಿಚಯ ಮಾಡೋಕ್ಕೋಸ್ಕರ. ಆಗ ಬಿಡಿಸ್ ಹೇಳದೆ ಇದ್ರೆ ವಸ್ತುವಿನ ಪರಿಚಯ ಆಗೋದಿಲ್ಲ. ಈಗ ಕೇಳ್ತಾರೆ, ನಮ್ಗೆ ಎಷ್ಟೆಷ್ಟು ಓದಿದ್ರೆ ಅರ್ಥ ಆಗಲ್ಲ, ನೀವು ಹೇಳಿದ್ರೆ ಅರ್ಥ ಆಗುತ್ತಲ್ಲ ಅಂತ ಎಷ್ಟೋ ಜನ ನಾನು ಕೇಳೋದುಂಟು. ನಾವು ನೀವು ಬೇಜಾರಾದ್ರೂ ಚಿಂತೆ ಇಲ್ಲ, ಒಂದು ವಿಷಯನ ಹತ್ತರಿಸಿ ಬಿಡಿಸಿ 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 ಕಿವಿ ಮೇಲೆ ಹಾಕ್ತಾನೆ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ತಿಳ್ಕೊಳ್ಳುವ ಸರಳತೆ ಉತ್ಪನ್ನವಾಗುತ್ತೆ. ಯಾವುದು ನಮಗೆ ಕಠಿಣ ಅನ್ನಿಸ್ತಿರುತ್ತೆ ಅದು ನಮ್ಮ ಹಸ್ತಗತವಾಗುತ್ತೆ. ಅರೆ ಹೀಗಿದೆ, ಈಗ ವಸ್ತು ಸ್ವರೂಪ ಇದೆ, ಇದು ಅರ್ಥವಾದಾಗ ಅದು ಕಠಿಣ ಅನ್ಸೋಲ್ಲ. ಸಮಯ ಸಾರ ಅರ್ಥ ತಿಳ್ಕೊಳ್ಳೋಕೆ ಮುಂಚೆ ಓದಿದಾಗ, ಸ್ವಲ್ಪ ಪ್ರಾಥಮಿಕ ಅಭ್ಯಾಸ ಮಾಡಿ ವಸ್ತು ಸ್ವರೂಪ ತಿಳ್ಕೊಂಡ್ಮೇಲೆ ಓದಿದಾಗ ವ್ಯತ್ಯಾಸ ಇದ್ರೇನು? ಯಾವುದು ಮೊದಲು ಅತ್ಯಂತ ಕಠಿಣ ಅನಿಸ್ತಿತ್ತು ಅದೇ ಸುಲಭವಾಗುತ್ತೆ. ಸುಲಭವಾಗೋದು ಅಷ್ಟೇ ಇಲ್ಲ, ಅಂತರದಲ್ಲಿ ಆನಂದವಾಗುತ್ತೆ, ಸಂತೋಷವಾಗುತ್ತೆ, ಸಮಾಧಾನ ಆಗುತ್ತೆ. ಅದೇ ಇಂಥ ಮಹಾನ್ ಧರ್ಮದಲ್ಲಿ ನಾವು ಬಂದಿದ್ದೇವೆ, ಇಂಥ ಆತ್ಮ ವಸ್ತು ಇದೆ ಅಂತ ಹೇಳಿ ಅದನ್ನ ಅಂತರಂಗದಲ್ಲಿ ಅನುಭವಿಸ್ತಕ್ಕಂತಹ ಪುರುಷಾರ್ಥ ಜೀವಕ್ಕಾಗೋಗ್ಬಿಡುತ್ತೆ. ಆದ್ರಿಂದ ವಸ್ತುವನ್ನು ತಿಳಿಸೋ ಸಂಬಂಧ ವ್ಯವಹಾರನಯದ ಪ್ರಯೋಗ ಆಗುತ್ತೆ. ಯಾಕಂದ್ರೆ ತಿಳಿಸೋದು ವ್ಯವಹಾರನಯದಿಂದಲೇ ಸಾಧ್ಯ. ನಿಶ್ಚಯವಂತೂ ವಸ್ತು ಅನಾದಿ ಅನಂತ ಶುದ್ಧ ನಿರ್ಮಲ್ ಏಕರೂಪ ಇದೆ, ಅದರಲ್ಲಿ ಹೇಳೋದ್ ಪ್ರಶ್ನೆನೇ ಇಲ್ಲ. ನಿಶ್ಚಯಂ ಅಂದ್ರೆ ಅನುಭವ್, ಆನಂದ್, ಮುಗಿದೋಯ್ತಾರೆ. ಅದು ಬಿಟ್ಟು ನೀವು ಹೊರಗಡೆ ಏನ್ ಮಾಡಕ್ ಬಂದ್ರು ಕೂಡ ರಾಗದ ದಶೆ ಶುರುವಾಗುತ್ತೆ, ವ್ಯವಹಾರ ಶುರು. ಸೊ ಅದಕ್ಕೋಸ್ಕರವಾಗಿ ಅಂತ ಅಖಂಡ ಆತ್ಮವಸ್ತುವನ್ನು ತಿಳಿಸೋಕೋಸ್ಕರವಾಗಿ ವ್ಯವಹಾರನಯದ ಪ್ರಯೋಗ ಇದೆ. ಈ ವ್ಯವಹಾರನಯದ ಪ್ರಯೋಗನ ಅದನ್ನೇ ಆತ್ಮ ಅಂತ ತಿಳ್ಕೊಂಡ್ರೆ ಇವನು ಮಿಥ್ಯಾದೃಷ್ಟಿ, ಅವನಿಗೆ ಈ ಉಪದೇಶ ಇಲ್ಲ. ನೋಡ್ರಿ, ಇಷ್ಟು ಸೂಕ್ಷ್ಮದ ವಿಷಯ ನಾವು ಶ್ರಾವಕರು ತಿಳ್ಕೊಬೇಕಾದದ್ದು, ತಿಳ್ಕೊಂಡಿದ್ರು ಪರವಾಗಿಲ್ಲ, ಹೀಗಿರ್ತಕ್ಕಂಥದ್ದು ತಿಳಿಬೇಕಾದ ಅವಶ್ಯ, ತಿಳಿಬೇಕಾಗಿತ್ತು. ವ್ಯವಹಾರ ಹಿಡಿಯೋಕೆ ಯೋಗ್ಯ ಇಲ್ಲ. ಯಾಕೆ ಹಾಗಿದ್ಮೇಲೆ ವ್ಯವಹಾರವನ್ನು ಯಾಕೆ ಹೇಳಿದ್ರು? ವ್ಯವಹಾರ ನಿಶ್ಚಯದ ಪ್ರತಿಪಾದನೆ, ಅದಕ್ಕೋಸ್ಕರ ವ್ಯವಹಾರ. ಆತ್ಮವಸ್ತು ಏನು ನಿಶ್ಚಯ ಇದೆ, ಅದು ಹೀಗಿದೆ ಅಂತ ಅದನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರ ವ್ಯವಹಾರ ಇದೆ ಅಷ್ಟೇ. ವ್ಯವಹಾರವನ್ನೇ ಹಿಡ್ಕೊಂಡು ಮಿಥ್ಯಾದೃಷ್ಟಿ ಆಗೋಕ್ಕೋಸ್ಕರ ವ್ಯವಹಾರ ಇಲ್ಲ. ಆತ್ಮನನ್ನು ಹಿಡ್ಕೊಳ್ಳೋಕ್ಕೋಸ್ಕರವಾಗಿ ಆತ್ಮ ಸಂಬಂಧಿ ಭಕ್ತಿ ಆಗೋದಿಲ್ಲ. ಆತ್ಮನನ್ನು ಅನುಭವ ಮಾಡೋ ಸಂಬಂಧಿ ಆತ್ಮ ಸಂಬಂಧಿ ಪೂಜಾ ಪುನಸ್ಕಾರ ವ್ಯವಹಾರ ಇಲ್ಲ. ವ್ಯವಹಾರವನ್ನೇ ಹಿಡ್ಕೊಳ್ಳೋಕ್ಕೋಸ್ಕರವಾಗಿ ವ್ಯವಹಾರ ಇಲ್ಲ. ಅಷ್ಟದ್ರವ್ಯದ ಪೂಜೆ ಇತ್ಯಾದಿಗಳಿಂದ ಆತ್ಮ ಸ್ವರೂಪವನ್ನು ಕಂಡು ಒಳಗಡೆ ಅದನ್ನ ಅನುಭವಿಸೋ ಪುರುಷಾರ್ಥ ಮಾಡೋಕ್ಕೋಸ್ಕರ ಈ ಶುಭರಾಗರೂಪ ವ್ಯವಹಾರ ಇದೆ ಹೊರಗಡೆ. ಆದ್ರೆ ಶುಭರಾಗರೂಪ ವ್ಯವಹಾರವನ್ನೇ ಆತ್ಮ ಅಂತ ಯಾವನ್ ತಿಳ್ಕೊತಾನೆ, ಅದನ್ನೇ ಸರ್ವತಾ ಧರ್ಮ ಅಂತ ಯಾವನ್ ತಿಳ್ಕೊತಾನೆ, ಅವನಿಗೆ ಅದು ವ್ಯವಹಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅವನಿಗೆ ಉಪದೇಶವೇ ಇಲ್ಲ ಅಂತ ಆಗ್ತದೆ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳಿ, ವ್ಯವಹಾರವನ್ನ ತಿಳಿಸುವುದಕ್ಕೋಸ್ಕರವಾಗಿ ಹೇಳಿದೆ. ಆದ್ರೆ ಯಾವನು ವ್ಯವಹಾರವನ್ನೇ ತಿಳಿತಾನೆ ಅಂದ್ರೇನು? ವ್ಯವಹಾರ ಮುಂದೆ ಬರುತ್ತೆ. ಎಂತ ಉದಾಹರಣೆ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ. ಹುಲಿನ ತೋರ್ಸಕ್ಕಾಗಲ್ಲ ಯಾರಿಗೂ. ಹುಲಿ ತೋರ್ಸಿದ್ರು ಕಾಡ್ಗೆ ಹೋಗ್ಬೇಕು, ಕಾಡ್ಮೇಲೆ ಹುಲಿ ಎದುರು ನಿಂತ್ಕೋಬೇಕು, ನಿಂತ್ಕೊಂಡ್ಮೇಲೆ ನಿಮ್ ಕಾಡಿರೋ. ಈಗಲಂತೂ ಕಾಟ್ ಬಂಗ್ಲ ಇದೆ, ತೋರುತ್ತೆ ಅಂತ ಹೇಳ್ಬೋದು. ಆದ್ರೆ ಆಗ ಹುಲಿ ಎದುರು ಹೋಗಿ ತೋರ್ಸಿದ್ರೆ ಹುಲಿ ತೋರ್ಸಕ್ಕಾಗತ್ತೇನೋ? ಆಗೋದಿಲ್ಲ. ಹಾಗಾಗಿ ಇವನು ಹುಲಿ ಹೀಗಿದೆ ಅಂತ ಹೇಳ್ಬೇಕಾದ್ರೆ ಹ್ಯಾಕ್ ಮಾಡ್ಬೇಕು? ಮನೇಲಿ ಬೆಕ್ಕು ಓಡಾಡ್ತಿದೆ, ನೋಡಪ್ಪ ಪ್ಯಾಟ್ರನ್ ಹೀಗಿದೆ ಅದರದ್ದು, ಅದ್ರ ಶೇಪು, ಅದ್ರ ಬಾಲ, ಅದ್ ನೆಗೆದು ಗುರುಗಾಯ್ತದು, ಬೀಳೋದು, ಮಾಡೋದು, ಅದ್ರ ಚೇಷ್ಟೆ ಎಲ್ಲ ಹುಲಿಯನ್ನ ಹೋಲುತ್ತೆ. ಇದು ಅದಕ್ಕೋಸ್ಕರವಾಗಿ ಬೆಕ್ಕಿನ ಉದಾಹರಣೆಯಿಂದ ಹುಲಿಯನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆಚಾರ್ಯರು. ಅದು ವ್ಯವಹಾರ ಇದೆ. ಇವ ಬೆಕ್ಕನೇ ಹುಲಿ ತಿಳ್ಕತ, ಹೌದ್ ತಾನೆ? ಅವನಿಗೆ ಉಪದೇಶ ಮುಂದೆ ಬರುತ್ತೆ. ಅದು ಉದಾಹರಣೆ ಇದೆ, ಶ್ಲೋಕ ತುಂಬಾ ಚೆನ್ನಾಗಿದೆ, ಅದು ಮುಂದೆ ಬರ್ತದೆ. ಅದು ಏನ್ ಹೇಳ್ತಾರೆ, ಒಂದು ಪಕ್ಷ ನಿಶ್ಚಯನಯದ ಶ್ರದ್ಧಾನ ಒಂದರಿಂದಲೇ ಸರ್ವಸಿದ್ಧಿಯಾಗುವುದಾದರೆ ಅದಲ್ಲ, ಗ್ರಂಥಕರ್ತರಾದ ಆಚಾರ್ಯರು ಜ್ಞಾನ ಉತ್ಪನ್ನ ಮಾಡುವುದಕ್ಕಾಗಿ ವ್ಯವಹಾರ ನಯದ ಉಪದೇಶ ಮಾಡುತ್ತಾರೆ. ಮತ್ತು ಯಾವ ಜೀವವು ಕೇವಲ ವ್ಯವಹಾರ ನಯವನ್ನೇ ತಿಳಿಯುತ್ತಾನೆ ಅವನಿಗೆ, ಅಂದ್ರೆ ಆ ಮಿಥ್ಯಾದೃಷ್ಟಿ ಜೀವಕ್ಕೋಸ್ಕರ ದೇಶನ ನಾಸ್ತಿ, ಉಪದೇಶ ಇರುವುದಿಲ್ಲ. ಇದನ್ನ ಪೂರ್ವಾಗ್ರಹ ಇಲ್ಲದೆ ನಾವು ತಿಳ್ಕೊಳ್ಬೇಕು. ಶ್ರದ್ಧಾನದಿಂದ ಜ್ಞಾನವನ್ನು ಚುರುಕು ಮಾಡಿ ಸತ್ಯ ಅಸತ್ಯ ಸತ್ಯವನ್ನು ಕಂಡುಕೊಳ್ಳೋ ನಿರ್ಣಯ ದೃಷ್ಟಿಯಿಂದ ಅಂತರಂಗದಲ್ಲಿ ಯಾರು ವಿಚಾರ ಮಾಡ್ತಾರೆ ಅವರಿಗೆ ಸಿಕ್ಕುತ್ತೆ, ಪ್ರಾಪ್ತಿಯಾಗುತ್ತೆ, ಸಮ್ಯಕ್ತದ ಲಾಭ ಆಗುತ್ತೆ. ಆ ಸಮ್ಯಕ್ತದ ಲಾಭ ಆಗ್ಲಿ,
ಆಗಿದ್ರೆ ವೃದ್ಧಿ ಆಗಲಿ ಅಂತ ಹೇಳಿ ಇವತ್ತಿನ ಪ್ರವಚನ ಮಾಡಿ